ಒಂದು ಮಾತು ಬರ್ತೀನಿ ಸರ್. ಅದು ಶ್ರೀರಾಮುಲು ಅವರು ನನಗೆ ಕರೆಸಿದ್ರಲ್ಲ, ಆನಂದ್ ಸಿಂಗ್ ಅವರು ನನಗೆ ಏನು ಹೇಳಿದ್ರು ಗೊತ್ತಾ, ನಿನ್ನ ಮನೆ ಏನು ತಾಜ್ ಮಹಲ ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದೆಯಲ್ಲ ನೀನು ಅಂತ ಕೇಳಿದರು ನನಗೆ. ನಾನಂದೆ ನಮ್ಮ ಮನೆ ತಾಜ್ ಮಹಲ್ಕಿಂತ ದೊಡ್ಡದು ಸರ್, ನಿಮಗೆ ನಿಮ್ಮ ಮನೆ ಹೆಂಗೆ ಅಲ್ಲ ಅದು ನನಗೆ ಒಂದು ತಾಜ್ ಮಹಲ್ ಇದ್ದಂಗೆ, ಅದು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿ. ಬಳ್ಳಾರಿಗೆ ಒಂದು ದಿವಸ ವಿಸಿಟ್ ಮಾಡಿ ಅಲ್ಲಿ ಪ್ರೆಸ್ ಅವ್ರಿಗೆ ಹೇಳಿದೆ, ನಾನು ಈ ಥರ ಪ್ರೆಸ್ ಮೀಟ್ ಮಾಡಬೇಕಂತ ಇದ್ದೀನಿ ಅಂತ. ಅವರು ಏನು ಇದು ಮಾಡಿಲ್ಲ. ಆಮೇಲೆ ಒಬ್ಬರು ಬಂದರು, ತೊಗೊತೀವಿ ನಿಮ್ಮ ರಿಪೋರ್ಟ್. ಅದು ಏನು ಅಂತ, ಈ ಥರ ನಮ್ಮ ಮನೆ ಹತ್ತಿರ ಹೊಸಪೇಟೆ ನಮ್ಮ ಮನೆ ಜನಾರ್ದನ್ ರೆಡ್ಡಿ ಅವ್ರದ್ದು ಲಾರ್ಜ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನಮ್ಮ ಮನೆ ಪಕ್ಕದಲ್ಲೇ. ಅವರು ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಇದು ಒಂದು ಮೀಡಿಯಾನಲ್ಲಿ ಬರಬೇಕು, ಜನಗೆ ಗೊತ್ತಾಗಬೇಕು ನಾವು ಎಷ್ಟು ಮಟ್ಟಿಗೆ ಹರ್ಯಾಸ್ಮೆಂಟ್ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬರಬೇಕು ಅಂತ ನಾನು ಹೇಳಿದೆ. ತಲೆ ಬಾಗಿನೇ ಕುಂತಿದ್ದಾರೆ. ಈ ಥರ ರೆಡ್ಡಿ ಅವರು ಈ ಥರ ಮಾಡ್ತಾ ಇದ್ದಾರೆ, ಅವ್ರದ್ದು ಈ ಥರ ಅಂದರೆ ಒಂದು ಆನ್ಸರ್ ಕೊಟ್ಟಿಲ್ಲ. ಒಂದೇ ಆನ್ಸರ್ ಕೊಟ್ಟರು ಲಾಸ್ಟ್ನಲ್ಲಿ. ನಂದು ಎಲ್ಲ ಕನ್ಕ್ಲೂಷನ್ ಕೇಳಿ, ನೋಡಮ್ಮ ನಾವು ಅವ್ರ ವಿರುದ್ಧ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಬಿಟ್ಟು ಕೊಡೋದೇ ಕರೆಕ್ಟ್ ಅಂತ ಹೇಳಿಬಿಟ್ರು. ಆಮೇಲೆ ಸರ್ ಪತ್ರ ಬರ್ದಿನಲ್ಲ, ನಾನು ಪತ್ರ ಬರ್ದಿದ ತಕ್ಷಣನೇ ಅವ್ರ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಯಿತು. ಈ ಥರ ಎಲ್ಲ ಮಾಡಿರಲ್ಲ ನೀವು, ಕರೆಕ್ಟಾ ತಪ್ಪಾ ಅಂತ ಹೇಳಿ ಅವ್ರಿಗೆ ಒಂದು ಲೆಟ್ರ್ ಬರ್ತದೆ, ನನಗೆ ಒಂದು ಲೆಟ್ರ್ ಬರ್ತದೆ. ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಬಟ್ ಅವ್ರು ಒಂದು ಪೇಪರ್ಗೆ ಕೂಡ ಅವರು ಆನ್ಸರ್ ಕೊಟ್ಟಿಲ್ಲ. ಆಮೇಲೆ ಏನಾಯಿತು, ಇವಾಗ ನಾವು ಬೆಳಗ್ಗೆ ಟೈಮ್ನಲ್ಲಿ ಏನಾದರೂ ಹರ್ಯಾಸ್ಮೆಂಟ್ ಮಾಡಿದರೆ ಪಬ್ಲಿಕ್ಗೆ ಕಾಣಿಸ್ತಾ ಇದೆ. ಅದು ಬಿಟ್ಟು ಇವಾಗ ಏನು ಮಾಡಿದರು, ನೈಟ್ನಲ್ಲಿ ಸ್ಟಾರ್ಟ್ ಅಂದರೆ ನೈಟ್ ಅಂದರೆ 5:30 ಸ್ಟಾರ್ಟ್ ಆಗ್ತೈತೆ ಇವ್ರದ್ದು ಕಿರುಕುಳ. ಒಬ್ಬ ರವಿ ಸಿಂಗ್ ಅಂತ ಇದ್ದಾನೆ ಸರ್, ಅವನು ಒಂದು ದಿವಸ ಏನು ಮಾಡ್ದ, ನನಗೆ ಅದಕ್ಕಿಂತ ಮುಂಚೆ ಕೃಷ್ಣಮೂರ್ತಿ ಸರ್ ನಮ್ಮ ಮನೆ ಹತ್ರ ಬಂದರು. ಅವ್ರು PSI ಚಿತ್ತೋಡ್ಗಿ PSI ಬಂದು ನಾನು ಹಿಂಗೆ ಹೋಗ್ತಾ ಇದ್ರೆ ಇಲ್ಲಿ ಬಾರಮ್ಮ ಅಂತ ಕರೆದ್ರು. ಏನು ಸರ್ ಏನು ಬೇಕು ಅಂದರೆ, ಇಲ್ಲಮ್ಮ ನೀನು ಇಷ್ಟಿದೆಯಾ ಅಂತ ನನಗೆ ಹೇಳೋದು, ಇಷ್ಟಿದೆಯಾ ನೀನು ಓದ್ತಾ ಇರೋದು PUC ಫಸ್ಟ್ ಇಯರ್, ನಿನಗೆ ಇವ್ರದ್ದೆಲ್ಲ ಬೇಕೇನಮ್ಮ, ನಿಮ್ಮ ತಂದೆಗೆ ಹೇಳಿ ಮಾರಿ ಬಿಡಕ್ಕೆ ಬರೋದಿಲ್ಲ, ನಾವು ಇದ್ದೀವಿ, ನಾವು ಕುಂತ್ಕೊಂಡು ಮಾತಾಡ್ತೀವಿ, ಸೆಟಲ್ಮೆಂಟ್ ಮಾಡಲಿ ಏನಮ್ಮ ಅಂತ ನನಗೆ ಹೇಳೋದು. ನಾನಂದೆ, ನೀವು ಪೊಲೀಸವರು ಸೆಟಲ್ಮೆಂಟ್ ಮಾಡೋಕ್ಕಿದ್ದೀರಾ ಇಲ್ಲ ಕಾಪಾಡೋಕ್ಕಿದ್ದೀರಾ ಪಬ್ಲಿಕ್ಗೆ ಅಂತ. ಜಾಸ್ತಿ ಮಾತಾಡಬಾರ್ದಂತೆ ನಾನು ಅಂತ ಹೇಳಿದ್ರು. ನಾನಂದೆ, ನಿಮ್ಮ ಪ್ರಾಪರ್ಟಿದು ಇದ್ರೆ ನೀವು ಹಿಂಗೆ ಮಾಡ್ತಿದ್ರಾ ಅಂತ ಕೇಳಿದೆ. ಹಂಗಿಲ್ಲಮ್ಮ, ಇವಾಗ ಹೇಳು ಸೆಟಲ್ಮೆಂಟ್ ಮಾಡ್ತಿದ್ರೆ ನಾನು DYSP ಸರ್ ಎಲ್ಲರೂ ಕುಂತ್ಕೊಂಡು, ಭೀಮಾ ನಾಯಕ್ ಸರ್ ಎಲ್ಲ ಕುಂತ್ಕೊಂಡು ಸೆಟಲ್ಮೆಂಟ್ ಮಾಡಿಸ್ತೀವಿ. ನಮ್ಮ ಬಗ್ಗೆ ಅವ್ರಿಗೆ ಭಾಳ ಇದು ಇದೆ, ಅಭಿಮಾನ್ಯ ಇದೆ ಅಂತೆ ಅವ್ರಿಗೆ. ನಾವು ಹೇಳಿದರೆ ಕೇಳಿಬಿಡ್ತಾರೆ ಅವರು, ನಿನಗೆ ರೊಕ್ಕ ಕೊಡ್ತಾರೆ, ನೀನು ಎಲ್ಲಿನಾದರೂ ಮನೆ ತೊಗೊಂಡಿರು. ನಾನಂದೆ, ನಾನು ಯಾಕೆ ಇರಬೇಕು, ನಮ್ಮ ಮನೆ ಬಿಟ್ಟು ನಾನು ಯಾಕೆ ಇರಬೇಕು ಅಂತ ಕ್ವಶನ್ ಮಾಡಿದೆ. ಹಂಗಿಲ್ಲ ನೋಡಮ್ಮ, ನೋಡೋದು ಏನಿಲ್ಲ ಸರ್. ಮತ್ತೆ ನನಗೆ ಹೆದರ್ಸೋದು, ನೋಡು ನಿನ್ನ ತಲೆ ಗಟ್ಟಿಗಿದೆ ಅಂತ ಹೇಳಿ ಒಂದು ದೊಡ್ಡ ಬೆಟ್ಟಕ್ಕೆ ಹೋಗಿ ತಲೆ ಹೊಡ್ಸ್ಕೋಬೇಡ, ರಕ್ತ ಬರೋದು ನಿನ್ಗೇನೆ. ಅವ್ರೇನು ದೊಡ್ಡ ರಾಜಕೀಯ ವ್ಯಕ್ತಿಗಳು, ಎಂತೆಂಥವ್ರಿಗೆ ಬಿಟ್ಟಿಲ್ಲ, ನೀನೇನು ಅವ್ರ ಮುಂದೆ ಇಷ್ಟಿದೆಯಾ ಅಂತ ಹೇಳಿ ನನಗೆ ಬರೇ ಇಷ್ಟಿಷ್ಟೇ ತೋರಿಸ್ತಾ ಇದ್ದಾರೆ. ನಾನಂದೆ, ಇದು ಏನು ಅಂತ ಕೇಳಿದೆ. ನೀನು ಇನ್ನೂ ಓದೋ ಹುಡುಗಿ, ನೀನು ಇನ್ನೊಂದೇ ಲೈಫ್ ಭಾಳ ಇದೆ, ನೀನು ಯಾಕೆ ಹಾಳು ಮಾಡ್ಕೊತೀಯ ಅಂತ ನಾನಂದೆ. ಇವಾಗ ನಮ್ಮ ಫ್ಯಾಮ್ಲಿನೇ ಇಲ್ಲ ಅಂದಮೇಲೆ ನನ್ನ ಲೈಫ್ ಏನು? ನಮಗೆ ತಂದೆ ತಾಯಿ ಇಂಪಾರ್ಟೆಂಟ್, ನನ್ನ ಫ್ಯಾಮ್ಲಿ ಇಂಪಾರ್ಟೆಂಟ್. ನನಗೆ ಇವಾಗ ನಾನು ಹೊರಗಡೆ ಹೋದರೆ ಯಾರೋ ಅಂತ ಹೇಳೋದಿಲ್ಲ, ಇಂಥವಳು ಮಗಳು, ಇಂಥವಳು ಮನೆಯವಳು ಅಂತ ಹೇಳ್ತಾಳೆ. ಅದೇ ಇಲ್ಲ, ನನ್ನ ಫ್ಯಾಮ್ಲಿಗೆ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ಆಮೇಲೆ ಏನೇನಾಗ್ತೈತೆ ಆಗಲಿ ಸರ್. ಇವಾಗ ಎಜುಕೇಷನ್ ಇದು ಆಗ್ತದೆ, ಆಗಲಿ ಸರ್, ಅದು ಕೂಡ ಆಗಲಿ ಅಂತೇಳಿ ನಂದು ಎಜುಕೇಷನ್ 6 ಇಯರ್ಸ್ ಡಿಸ್ಕಂಟಿನ್ಯೂ ಆಯಿತು ಸರ್. ನಾನು ಎಜುಕೇಷನ್ ಮಾಡಿಲ್ಲ 6 ಇಯರ್ಸ್ವರೆಗೆ. ಬರೀ ಇದೇ ಫೈಟ್ ಬರೇ ಪೊಲೀಸ್ ಸ್ಟೇಷನ್, ಕೋರ್ಟ್, ಇವ್ರಿಗೆ ಇದು ಮಾಡೋದು, ಲೆಟ್ರ್ ಬರೆಯೋದು, ಅವ್ರಿಗೆ ಲೆಟ್ರ್ ಬರೆಯೋದು, ಇವ್ರಿಗೆ ಲೆಟ್ರ್ ಅದೇ ನಡೀತು ಸರ್. ಆಮೇಲೆ ಏನಾಯಿತು, ನಾನು ಅಂದೆ, ಆಯಿತು ಸರ್ ಹೇಳಿರಲ್ಲ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ನಾನು ಬಂದುಬಿಟ್ಟೆ ರಿಟರ್ನ್ ಮನೆಗೆ. ಬಂದಿದ್ಮೇಲೆ ಒಂದು ದಿವಸ ಏನಾಯ್ತು ಸರ್, 6 ಅರ್ಲಿ ಮೇ ಬಿ 9 o'clock ಆಗ್ತಿತ್ತು. ಅವಾಗ ನನಗೆ ರವಿ ಸಿಂಗ್ದು ಫೋನ್ ಬಂತು. ಬಂದಿದ್ಮೇಲೆ ರವಿ ಸಿಂಗ್ ನನಗೆ ಕೇಳಿದರು, ಏನಮ್ಮ ಮನೆ ಹತ್ರ ಇದೆಯೇನಮ್ಮ? ನಾನಂದೆ, ಸುಮ್ಮನೆ ಇಲ್ಲ, ಮನೆ ಹತ್ರ ಇಲ್ಲ, ನಾನು ಸ್ವಲ್ಪ ಬಳ್ಳಾರಿಗೆ ಹೋಗಕತ್ತೀನಿ ಅಂದರೆ. ಎದಕ್ಕೆ ಹೋಗ್ತಿದ್ಯಮ್ಮ ಬಳ್ಳಾರಿಗೆ, ಏನು ಕೆಲಸ ಇದೆ ಅಂತ. ಇಲ್ಲ, ಸ್ವಲ್ಪ ವರ್ಕ್ ಇದೆ, ಅದಕ್ಕೆ ಬಳ್ಳಾರಿಗೆ ಹೋಗಕತ್ತೀನಿ ಅಂತ ಹೇಳಿದೆ. ಹೌದೇನು ಅಷ್ಟು ಹೇಳಿದ ತಕ್ಷಣವೇ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಅಂತ ಫೋನಲ್ಲಿ ಇನ್ಫಾರ್ಮ್ ಮಾಡಿ ನಾನು ಠಕ್ ಅಂತ ಕಟ್ ಮಾಡಿಬಿಟ್ರು. ನನಗೆ ಅಲ್ಲೇ ಡೌಟ್ ಬಂತು. ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಯಾಕೆ ಕಟ್ ಮಾಡಿದ್ದಾರೆ ಇವ್ರು ಫೋನು ಅಂತ ಡೌಟ್ ಬಂತು. ನಾನು ಸೀದಾ ಮನೆ ಒಳಗಡೆ ಬಂದು ಹೇಳಿದೆ, ನಾನಿವಾಗ, ಯಾಕಂದರೆ ರವಿ ಸಿಂಗ್ ಅವ್ರ ರಿಲೇಷನ್ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ, ಅವ್ರು ಇನ್ಫಾರ್ಮ್ ಮಾಡ್ತಾರೆ ನಾನು ಇದ್ದೀನಿ ಇಲ್ಲ ಅಂತ ಹೇಳಿ. ನಾನೇನು ಮಾಡಿದೆ, ಆಯಿತು ಬಿಡು ಅಂತ ಹೇಳಿ ನಾನು ಸುಮ್ಮನೆ ನಮ್ಮ ಮನೆಯಲ್ಲಿ ಹೇಳಿದೆ, ಅಮ್ಮ ನಾನು ಸ್ವಲ್ಪ ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಹೊಸಪೇಟೆನಲ್ಲಿ ಇರ್ತೀನಿ, ನಾನು ಟೈಲರ್ ಮನೆ ಇದೆ, ಅಲ್ಲಿ ಹೋಗಿ ಕುಂದಿರ್ತೀನಿ,
ಯಾರನ್ನ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ ಅಷ್ಟೇ ಅಂತ ಹೇಳಿ ನಾನು ಸುಮ್ಮನೆ ಬ್ಯಾಗ್ ತಗೊಂಡು ಕ್ಯಾಶುವಲ್ ಆಗಿ ಹೋಗ್ಬಿಟ್ಟೆ. ಅವ್ರಿಗೆ ಹೆಂಗೆ ಕಾಣಬೇಕು, ನಾನು ಹೊರಗಡೆ ಹೋಗೀನಿ ಅಂತ ಕಾಣಬೇಕು. ಹೋಗೀನಿ ಸರ್, ಕರೆಕ್ಟ್ ನಾನು ಹೋಗಿ ಒಂದು 3 hours ಆಯಿತು. 2 o'clockಗೆ ನಾನು ಇಲ್ಲಿ ಅವ್ರು 9 o'clock ಫೋನ್ ಮಾಡಿದ್ರಲ್ಲ, ಅವಾಗೆ ನಾನು ಪ್ಲ್ಯಾನ್ ಮಾಡಿದೆ 2 o'clock ನಾನು ಅಲ್ಲಿ ಹೋಗ್ಬಿಟ್ಟೆ. ಯಾರು, ಟೈಲರ್ ಮನೆ ಹತ್ರ. ಟೈಲರ್ ಮನೆ ಹತ್ರ ಹೋಗಿ ಒಂದು 2 hours ಇನ್ನೂ ಕುಂತಿಲ್ಲ. ಇಮಿಡಿಯೇಟ್ ಆಗಿ 4:30ಗೆ ಜನಕ್ಕೆ ಕರ್ಕೊಂಡು ಬಂದು ಸೀದಾ ಮನೆ ಹತ್ರ ಬಂದುಬಿಟ್ರು ಇವರೆಲ್ಲ. ಜನಕ್ಕೆ ಕರ್ಕೊಂಡು ಬಂದು ಗಲಾಟೆ ಮಾಡೋದು. ಮನೆ ಖಾಲಿ ಮಾಡ್ಬೇಕು, ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಗಲಾಟೆ ಸ್ಟಾರ್ಟ್ ಆಯಿತು. ಗಲಾಟೆ ಸ್ಟಾರ್ಟ್ ಆಯಿತು. ನಮ್ಮ ಬ್ರದರ್ ನನಗೆ ಫೋನ್ ಮಾಡ್ದ, ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗಿದೆ ಬಾ ಅಂತ ಹೇಳಿ. ನೀನು ಎಲ್ಲಿದೆಯಾ? ನಾನು ಇಲ್ಲೇ ಇದ್ದೀನಿ. ಅವನೇನು ತಿಳ್ಕೊಂಡು ನಮ್ಮ ಇನ್ನೊಂದು ಬ್ರದರ್ ನಾನು ಮನೆಯಲ್ಲಿ ಇಲ್ಲ ಅಂತ ನಿಜವಾಗಿ ನಾನು ಹೋಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ, ನಮ್ಮ ಬ್ರದರ್ಸ್ಗೆ. ನಾನು ಅಂದೆ ಎಲ್ಲಿ ಹೋಗಿಲ್ಲ, ನಾನು ಇಲ್ಲೇ ಹೊಸಪೇಟೆನಲ್ಲಿ ಇದ್ದೀನಿ, ಒಂದು 1/2 hourನಲ್ಲಿ ನನ್ನ ಮನೆ ಹತ್ರ ಬರ್ತೀನಿ ಅಂತ ಜಲ್ದಿ ನಡ್ಕೊತ ನಾನು ಬಂದೆ ಸರ್. ಬಂದು ನೋಡ್ತಾ ಇದ್ದೀನಿ, ಅಬ್ಬಾ ಇಲ್ಲಿ ನೋಡಬೇಕು, ಕ್ಲೀನರ್ಸ್, ಡ್ರೈವರ್ಸ್, ಅವನು ಖಾಲಿದ್ ಮತ್ತು ಆನಂದ್ ಸಿಂಗ್ ಅವ್ರ ಮಾಮ ಮತ್ತು ರೆಹಮಾನ್ ಸಾಬ್ ಅವರು ಎಲ್ಲರಿದ್ದಾರೆ ಮನೆ ಹತ್ರ. ನಾನು ರವಿ ಸಿಂಗ್ ಎಲ್ಲರಿದ್ದಾರೆ. ನಾನು ಇಷ್ಟು ಜನ ಯಾಕಿದ್ದಾರೆ ಮನೆ ಹತ್ರ ಅಂತ ಕೇಳಿದೆ. ನಾನು ಏನು ಬೇಕು ಅಂದರೆ, ಇಲ್ಲಮ್ಮ ನೀನು ಬಳ್ಳಾರಿಗೆ ಹೋಗಿ ಅಂತ ಹೇಳಿಯಲ್ಲ, ಬಳ್ಳಾರಿಗೆ ಹೋಗಿ ಅಂತ. ರವಿ ಸಿಂಗ್, ನಾನು ಬಳ್ಳಾರಿಗೆ ಹೋಗಿಲ್ಲ, ಇಲ್ಲೇ ಇದ್ದೀನಿ. ನೀವು ಏನಾದರೂ ಮಾಡ್ತೀರಂತ ಗೊತ್ತು ನನಗೆ, ನಾನು ಅದಕ್ಕೆ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಇವಾಗ ಏನ್ರಿ ಅಂತ, ನೀನು ಇವಾಗ ಮನೆ ಖಾಲಿ ಮಾಡಬೇಕು ಅಂತ ಹೇಳಿ ನುಗ್ಬಿಟ್ರು ಒಳಗಡೆ. ನಾನು ನಮ್ಮ ಬ್ರದರ್ ಇಲ್ಲಿ ವರ್ಕ್ ಮಾಡ್ತಾನೆ, ಇವಾಗಿದ್ದಾನೆ ಅಲ್ಲಿ. ನಾನು ಹಿಂಗೆ ನಿಂತು ಬಿಟ್ಟಿವಿ ಸರ್, ಈ ಥರ ಡೋರ್ ಅಂದರೆ ಹಿಂಗೆ ನಿಂತು ಬಿಟ್ಟಿವಿ. ಯಾರನ್ನ ಮನೆಗೆ ಒಳಗಡೆ ಹೋದರೆ ಸರಿ ಇರೋದಿಲ್ಲ ಅಂತ ಹೇಳಿ ನಿಂತು ಬಿಟ್ಟಿವಿ. ನಿಂತ್ರೆ ಹೋಗ್ರಿ, ಏನು ಮಾಡ್ತಾಳೆ ನೋಡ್ಕೊಂಡ್ಬಿಡೋಣ ಈ ಸಲ, ಈ ಅಮ್ಮ ಆದರೂ ಇರಬೇಕು, ಈ ನಾವಾದರೂ ಇರಬೇಕು ಅಂತಾರೆ. ಆಯಿತು ಬರ್ರಿ, ನಾನದು ಇರ್ತೀನಿ, ನೀವಾದರೂ ಇರ್ತೀರ, ನೋಡ್ಕೊಂಡ್ಬಿಡೋಣ ಬರ್ರಿ ಅಂತ ಹೇಳಿ ನಾನು ಇದು ಮಾಡಿದೆ. ಅಷ್ಟರಲ್ಲಿ ನನಗೆ ಇಲ್ಲಿಂದ ಒಬ್ರು ತಳ್ತಾರೆ, ಅಲ್ಲಿಂದ ಒಬ್ರು ತಳ್ತಾರೆ. ನಾನಂದೆ ಇದು ಏನು ತಿಳ್ಕೊಂಡಿರ ತಳ್ಳಕ್ಕೆ ಅಂತ ಹೇಳಿ ನಾನು ಸಿಟ್ಟು ಬಂದ್ಬಿಡ್ತು. ಒಂದು ಕಲ್ಲಿತ್ತು ತೊಗೊಂಡ್ಬಿಟ್ಟೆ. ಯಾರನ್ನ ನನಗೆ ಇವಾಗ ಟಚ್ ಮಾಡಿರಾ ಇದು ಕಲ್ಲು ತೊಗೊಂಡೆ ಹಾಕ್ಬಿಡ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಖಾಲಿದಂಬೋನು ಏನು ಮಾಡ್ತಾನೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡ್ಬಂದು, ನನ್ನದೇ ಡಾಕ್ಯುಮೆಂಟ್ಸ್ ಅದು ಫೋರ್ಜ್ ಮಾಡಿದ್ದಾನೆ. ನಮ್ಮಪ್ಪ ಫಾದರ್ ಸೈನ್ ಮಾಡಿದಾರಂತೆ, ಇವನಿಗೆ ಮಾರಬೇಕಂತ ಹೇಳಿ ನನಗೆ ತೋರಿಸ್ತಾ ಇದ್ದಾನೆ. ಇದು ನೋಡು, ನಿಮ್ಮ ಅಪ್ಪನೇ ಕೊಟ್ಟಿದ್ದಾರೆ, ಇದು ನೋಡು ಅಂತ. ನಾನಂದೆ ನಮ್ಮಪ್ಪ ಯಾಕೆ ಕೊಟ್ಟಿದ್ದೆ, ಕೊಡು ನನಗೆ, ಕೊಡು ತೋರಿಸು ಅಂತ ಹೇಳಿ. ಅದರಲ್ಲಿ ನೋಡ್ತಾ ಇದ್ರೆ ನಮ್ಮ ಫಾದರ್ ಸೈನೇ ಇಲ್ಲ, ಅದು ಜಾಲಿ ಸಿಗ್ನೇಚರ್ ಮಾಡಿದ್ದಾರೆ. ಮಾಡಿ ನಮ್ಮ ತಂದೆ ಸೈನ್ ಮಾಡಿದಾರಂತೆ, ನೀವು ಮಾರಿ ಹೋಗ್ಬೇಕು, ಮಾರಿಬಿಟ್ಟಿದ್ದಾರೆ. ನಾನಂದೆ ಮಾರಿದ್ದೀನಿ ಕೊಟ್ಟೀನಿ ಅಂತಾರೆ. ಇದು ನಮ್ಮ ಫಾದರ್ ಸೈನೇ ಇಲ್ಲ, ನಮ್ಮ ಫಾದರ್ ಈ ಥರ ಸೈನ್ ಮಾಡೋದೇ ಇಲ್ಲ. ಯಾಕಂದರೆ ನಮ್ಮ ಫಾದರ್ ಸಿಗ್ನೇಚರ್ಸ್ ಎಲ್ಲ ನನಗೆ ಗೊತ್ತು. ನಮ್ಮ ಫಾದರ್ ಕನ್ನಡನಲ್ಲಿ ಮಾಡೋದಿಲ್ಲ, ನಮ್ಮ ಫಾದರ್ ಇಂಗ್ಲೀಷ್ ಸಿಗ್ನೇಚರ್ ಮಾಡ್ತಾರೆ ಅಂತ ಹೇಳಿ ನಾನು ಕಸ್ಕೊಂಡ್ಬಿಟ್ಟೆ ಸರ್. ಕಸ್ಕೊಂಡು ಹಿಂಗೆ ಹಿಡ್ಕೊಂಡು ನಾನು ಓದ್ತಾ ಇದ್ದೀನಿ. ಅದು ಓದಿ ಹಿಂಗೆ ಹಿಡ್ಕೊಂಡಿನಿ. ಇದು ಪೇಪರ್ ಮೇಲೆ ನೀವು ನಮ್ಮ ಮೇಲೆ ಫೋರ್ಜ್ ಡಾಕ್ಯುಮೆಂಟ್ಸ್ ಮಾಡಿರಲ್ಲ, ಅದರ ಮೇಲೆ ನಿಮಗೆ ಕೇಸ್ ಬುಕ್ ಮಾಡ್ತೀನಿ, ಮಾಡಿ ನಿಮ್ಮ ಹತ್ರ ಅಮೌಂಟ್ ಇದು ಮಾಡ್ತೀನಿ ಅಂತ ಹೇಳಿದೆ. ಅದು ಇವಾಗ ಮಾಡಿಬಿಡ್ತಾಳಲ್ಲ ಈ ಹುಡುಗಿ ಅಂತ ಹೇಳಿ ಹಿಂದಿನಿಂದ ಒಬ್ಬನು ಬಂದು ಕಸ್ಕೊಂಡು ರೈಟ್ ಇಬ್ಬರು, ಖಾಲಿದ್ ಆ್ಯಂಡ್ ರೆಹಮಾನ್ ಸಾಬ್ ಇಬ್ಬರು. ಅವ್ರು ಖಾಲಿದ್ ಬಂದು ಆನಂದ್ ಸಿಂಗ್ ಅವ್ರ ಮಾಮ, ಇಬ್ಬರು ರೈಟ್ ಗಾಡಿನಲ್ಲಿ. ಇನ್ನೊಬ್ರು ಇದ್ದಾನೆ, ನೋಡ್ಕೊಂಡು ಬಿಡ್ತೀವಿ ನಾವು ಅಂತ ಹೇಳಿ ಫುಲ್ ಎಲ್ಲ ಡ್ರಂಕ್ ಮೋಡ್, ಎಲ್ಲರೂ ಕುಡಿದು ಬಿಟ್ಟಿದ್ದಾರೆ. 5:30 ಗಲಾಟೆ ಸ್ಟಾರ್ಟ್ ಆಗಿರೋದು ನೋಡಿ ಸರ್. ರಾತ್ರಿ 9:30ವರೆಗೆ ನಡೀತು ಗಲಾಟೆ. ಅವಾಗೇ ನನಗೆ ಒಂದು ಸಿಟ್ಟು ಬಂದುಬಿಡ್ತು. ಒಬ್ಬನಿಗೆ ಹಿಡ್ಕೊಂಡು ತಳ್ಕೊಂಡು ಹೋಗಿ ಹೊಡೆದ್ಬಿಟ್ಟೆ. ಅವ್ನಿಗೆ ಚಪ್ಪಲಿ ತೊಗೊಂಡು ಹೊಡೆದ್ಬಿಟ್ಟೆ. ಅವ್ನಿಗೆ ಬೇಸ್ ಹೊಡೆದಿದ್ಮೇಲೆ ಏನಮ್ಮ ನನಗೆ ಹೊಡಿತೀವಿ, ಮತ್ತೆ ಏನು ಮಾಡಲಿ, ನೀವೆಲ್ಲ ಈ ಥರ ನಾಯಿಗಳು ಬಂದಂಗೆ ಬರ್ತಾ ಇದ್ದೀರಲ್ಲ ನಮ್ಮ ಮೇಲೆ, ಏನು ನಾವಿರೋದು 2 members, ನೀವೇನು ತಿಳ್ಕೊಂಡಿರ ನಮಗೆ, ಏನಂತ ಇದು ಮಾಡ್ತಾಯಿದ್ದೀರಾ ಅಂತೇಳಿ ನಾನು ಅವಾಗೆ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದೆ. ಅಲ್ಲಿ ಆವಾಗ ಸಬ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ಅಂತ ಹೇಳಿದರು, ಬಂದರು. ಅವ್ರು ಕೂಡ ಬಂದಿದ್ದಾರಲ್ಲ ಸರ್, ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಹೋಗ್ರಿ ಹಿಂಗೆ ಮಾಡ್ತಾ ಇದ್ದಾರೆ. ನಾನೆಂದ್ರೆ ಏನು ಸರ್ ನೀವು ಇಷ್ಟು ಜನಕ್ಕೆ ನೀವು ಹೋಗ್ರಿ ಅಂದರೆ ಅವ್ರು ಹೋಗ್ತಾರಾ? ಏನೋ ನೀವು ಕರೆಕ್ಟ್ ಆ್ಯಕ್ಷನ್ ತೊಗೊಳ್ಳಿ, ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಳಿ, ಹೋಗ್ತಾರೆ ಅಂತ ಹೇಳಿದರೆ ನನಗೇನೆ ಹೆದರ್ಸಕ್ಕೆ ಬರ್ತಾರೆ. ನಿನ್ನ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡಬೇಕು, ಇವಾಗ ನಿನ್ನ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ಬೇಕಂತ ಹೇಳ್ತಾರೆ. ನಾನಂದೆ ನನ್ನದೇ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಮೇಲೆ ಫೋರ್ಜ್ ಮಾಡಿ ಬರ್ತಾ ಇದ್ದಾರೆ ಅವರು, ನೀವು ನನಗೆ ತೊಗೊಂಡು ಬರ್ರಿ ಅಂತಾರ. ಆಯಿತು ಬರ್ತೀನಿ ಬಿಡಿ, ಇವಾಗ ಬರೋದಿಲ್ಲ, ನಾನು ಮಾರ್ನಿಂಗ್ ಬಂದು ತೋರಿಸ್ತೀನಿ ನಿಮಗೆ ಡಾಕ್ಯುಮೆಂಟ್ಸ್. ಅವಾಗ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಿಮಗೆ ಸೇರಿಸಿ ನಾನು ಪತ್ರ ಬರೆದು ಹಾಕ್ತೀನಿ ಅಂತ ಹೇಳಿದೆ. ಇನ್ನು ನಾನು ಇಲ್ಲಿ ಇದು ಹಿಡ್ದಿಲ್ಲ ಸರ್, ನನ್ನ ಕಾಲರ್ ಹಿಡಿತಿ ಏನೇನು ಅಂತ ಹೇಳಿ ಸುಮ್ಸುಮ್ಗೇನೆ ಹೇಳ್ತಾರೆ ನನಗೆ. ನಿನ್ನ ಮೇಲೆ ನೀವು ಕೇಸ್ ಮಾಡ್ತೀವಿ, ಮಾಡಿಕೊಡಿ ಸರ್, ನೀವು ಪ್ರೂಫ್ ತರಬೇಕಲ್ಲ. ನನಗೆ ಇವಾಗ ಕಾಲರ್ ಹಿಡ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಾ, ಇವಾಗ ಕೋರ್ಟ್ಗೆ ಹೋದ್ರೆ ಪ್ರೂಫ್ ತೋರಿಸ್ಬೇಕಲ್ಲ ನೀವು ಅಂತ ಹೇಳಿದೆ ನಾನು. ನಾವು ಏನಾದರೂ ಮಾಡ್ಬೋದು, ನೀನು ಏನು ತಿಳ್ಕೊಂತೀಯ ಪೊಲೀಸ್ ಅಂದರೆ
ತಮಾಷೆ ಆಗ್ಬಿಟ್ಟಿದೆ, ದಿನ 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 ನಿಂದೆ ಆಗ್ಬಿಟ್ಟಿದೆ ಸ್ಟೇಷನ್ನಲ್ಲಿ. ನಾನಂದೆ ನಂದು ಆಗಿಲ್ಲ, ಇವ್ರು ಬಂದು ತೊಂದರೆ ಕೊಡೋದಕ್ಕೆ ಇದು ಆಗಿರೋದು ಅಂತ ಹೇಳಿದೆ ಸರ್. ಹೇಳಿದ ತಕ್ಷಣನೇ ಆಯಿತು ಅಂತ ಹೇಳಿ ಅವಾಗ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡು ಮಾರ್ನಿಂಗ್ ಬರಲೇಬೇಕು ನೋಡಮ್ಮ. ಆಯಿತು ಸರ್ ಬರ್ತೀನಿ ನಾನು ಅಂತ ಹೇಳಿ ಹೋದ್ರು ಅವರು. ಮಾರ್ನಿಂಗ್ ನಾನು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ತೋರಿಸಿದ್ಮೇಲೆ ಹೌದಲ್ಲ ಎಲ್ಲ ನಿಮ್ಮ ತಂದೆ ಹೆಸರಿನಲ್ಲಿ ಇದೆಯಲ್ಲ. ನಮ್ಮ ತಂದೆ ಹೆಸರಿನಲ್ಲಿ ಇರೋದಕ್ಕೇ ಇವರೆಲ್ಲ ಈ ಥರ ಮಾಡ್ತಾ ಇರೋದು ಸರ್. ನಮಗೆ ಪ್ರಾಪರ್ಟಿ ಸೇಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ತೊಗೊಳಕ್ಕಿದ್ರೆ ಅಮಿಕೇಬಲ್ ಆಗಿ ಬರಬೇಕು. ಅವ್ರು ಇಲ್ಲಿಗಲ್ ಆಗಿ ಸ್ನ್ಯಾಚ್ ಮಾಡೋದು ತಪ್ಪಲ್ಲ ಅಂದರೆ ಅವರು ಬೇಡಮ್ಮ ಇವಾಗ ಕೊಟ್ಬಿಡು, ಏನಾಗ್ತೈತೆ ನಾವೆಲ್ಲ ಕುತ್ಕೊಂಡು ಮಾತಾಡಿ ಇವಾಗೆ ಬಗೆಹರಿಸ್ಬಿಡು. ನಾನು ಅದೇ ಕೊಡೋದಿಲ್ಲ ಅಂತ ಹೇಳಿ ಪೇಪರ್ ಡಾಕ್ಯುಮೆಂಟ್ಸ್ ತೊಗೊಂಡು ನಾನು ಮನೆ ಹತ್ರ ಬಂದು ಈವ್ನಿಂಗ್ ಕೂಡ ಆಗಿಲ್ಲ ಸರ್. 4:30 ಆಯಿತು. ಇಲ್ಲಿ 5th ವಾರ್ಡ್ ಕೌನ್ಸಿಲರ್ಸ್ ಮತ್ತು ಅಲ್ಲಿ ವಾರ್ಡ್ ಕೌನ್ಸಿಲರ್ಸ್ ಎಲ್ಲ BJP ಕೌನ್ಸಿಲರ್ಸ್ ಎಲ್ಲ ಬಂದು ಅದಕ್ಕಿಂತ ಮುಂಚೆ ಕಾಳಿದಾಸ್ ಅಂಬರು ಬಂದರು. ಅವಾಗ ನಮ್ಮ ಫಾದರ್ಗೆ ಫುಲ್ ಫೀವರ್, ಮಾತಾಡೋಕ್ಕಾಗ್ತಿಲ್ಲ. ಅವರು ಮೀನ್ಸ್ ಅಲ್ಲೇ ಅಂಗಡಿನಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು ನಿದ್ದೆ ಮಾಡ್ತಾ ಇರೋದು ನಮ್ಮ ಫಾದರ್. ನಾನು ಒಳಗಡೆ ಇದ್ದೀನಿ. ನಮ್ಮ ಫಾದರ್ ಬಂದರು ಜಲ್ದಿ ಒಳಗಡೆ. ಏನಪ್ಪ ಯಾಕೆ ಹಿಂಗೆ ಎದುರ್ಕೊಂಡು ಬರ್ತಾ ಇದ್ದೀರಾ, ಏನಾಯಿತು ಹೇಳಿ ಅಂದರೆ, ಅವರು ಕಾಳಿದಾಸ್ ಬಂದಿದ್ದಾನಮ್ಮ, ಆನಂದ್ ಸಿಂಗು, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರೆಲ್ಲ ಹೋಟೆಲ್ಗೆ ಬಂದಿದ್ದಾರಂತೆ, ನಮ್ಮ ಹತ್ರ ಮಾತಾಡ್ತಾರಂತೆ, ಬರಬೇಕಂತೆ ಅಂತ ಹೇಳಿದರು. ನಾನಂದೆ ಯಾಕೆ ಅಂದರೆ ಇದೇ ಜಗತ್ ಸಲುವಾಗಿ ಮಾತಾಡ್ತಾರಂತೆ. ಏನು ಜಗತ್ ಸಲುವಾಗಿ ಮಾತಾಡ್ತಾರಂದ್ರೆ, ನೀನು ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ನೀನು ಹೋಗು ಅಂತ ನಮ್ಮ ತಂದೆ ನನಗೆ ಹೇಳಿದರು. ನಾನಂದೆ ನಾನೇನು ಮಾತಾಡಲಿ, ನೀವು ಇದ್ರೆ ಚೆನ್ನಾಗಿ ಅಲ್ಲ ಅಂತ. ನಮ್ಮ ಫಾದರ್ಗೆ ಅವಾಗ ಮಾತಾಡೋಕ್ಕಾಗ್ತಿಲ್ಲ, ಫುಲ್ ಫೀವರ್ ಇದೆ ಅವ್ರಿಗೆ. ನಾನು ಆಯಿತು ಬಿಡಿ, ನೀವು ಹೋಗಿ ಮನೆ ಒಳಗಡೆ ಇರ್ರಿ, ನಾನು ಹೋಗ್ತೀನಿ ಅಂತ ಹೇಳಿ ನಾನೇನು ಮಾಡಿದೆ, ನಮ್ಮ ಇನ್ನೊಂದು ತಮ್ಮ ಇದ್ದಾನೆ ಜಾಫರ್ ಅಂತ ಹೇಳಿ, ಅವನಿಗೆ ಕರ್ಕೊಂಡು ಸೀದಾ ಹೋದೆ. ಕಾಳಿದಾಸ್ ಅವರು ಬಂದು ಮತ್ತೆ ಕರೆದ್ರು. ಬರಬೇಕಂತೆ ಅಮ್ಮ, ಮಾತಾಡ್ತಾರಂತೆ. ಅಂಕಲ್ ನಮ್ಮ ಫಾದರ್ ಬರೋದಿಲ್ಲ, ನಾನು ನಮ್ಮ ತಮ್ಮ ಬರ್ತೀವಿ, ಬಂದು ಮಾತಾಡ್ತೀವಿ ಅಂದ್ರೆ ಎಲ್ಲಿ ಬರಬೇಕು ಅಂತ ಕೇಳಿದೆ. ಅಲ್ಲಿ ಹೋಟೆಲ್ ಹತ್ರ ಬರಬೇಕು. ನಾನು ಅಂದೆ ಹೋಟೆಲ್ ಹತ್ರ ನಾನು ಬರೋದಿಲ್ಲ, ಅವ್ರಿಗೆ ಮಾತಾಡಬೇಕಲ್ಲ, ಹೋಟೆಲ್ ಹೊರಗಡೆ ಬಂದು ಕಂಪೌಂಡ್ ಒಳಗಡೆ ಮಾತಾಡ್ಬೋದು ಅಂತ ಹೇಳಿದೆ ನಾನು. ಆ ಟೈಮ್ನಲ್ಲಿ ರಾಯಲ್ ಆರ್ಕಿಡ್ ಇದೆಯಲ್ಲ, ಇವಾಗ ಎನೋಬಲ್ ಇಂಡಿಯಾ ಹೆಸರಿನಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತು. ಅರ್ಧ ಕನ್ಸ್ಟ್ರಕ್ಷನ್ ಫಿನಿಶ್ ಆಯಿತು, ಇನ್ನೂ ಒಂದು ಹಾಫ್ ಇತ್ತು ಅಷ್ಟೇ. ಆವಾಗ ನಾನಂದೆ ಹೊರಗಡೆ ಬರಲಿ, ನಾನು ಮಾತಾಡ್ತೀನಿ ಅಂತ ಹೇಳಿ. ಎಲ್ಲಮ್ಮ ಅವರು ಮಿನಿಸ್ಟರ್ಸ್ ಈ ಥರ ನೀವು ಕರೆಯೋದು ತಪ್ಪು. ನೀವು ಅವ್ರಿರೋ ಜಾಗ ನೀವು ಹೋಗಬೇಕು, ನೀವಿರೋ ಜಾಗ ಅವ್ರು ಬರೋದಿಲ್ಲ ಅಂತ. ನಾನಂದೆ ನಾನು ಬರೋದಿಲ್ಲ, ಹೋಟೆಲ್ ಒಳಗಡೆ ನಾನು ಮಾತ್ರ ಬರೋದಿಲ್ಲ, ಅವ್ರು ಮಾತಾಡಬೇಕಲ್ಲ, ಗೇಟ್ ಹತ್ರ ಬರಲಿ, ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಹೆಂಗೆ ಬರ್ತಾರಮ್ಮ, ನೀನು ಮಿನಿಸ್ಟ್ರಿಸ್ಗೇನೆ ಸವಾಲು ಹಾಕ್ತೀಯಲ್ಲ. ನಾನು ಅವಾಗಂದೆ ಸರ್, ಮಿನಿಸ್ಟ್ರ್ ಇದೆ ಅವ್ರ ಮನೆಗೆ, ನನಗೆ ಅಲ್ಲ. ನಾವು ಪಬ್ಲಿಕ್ ಓಟ್ ಕೊಟ್ರೆ ಅವ್ರು ಮಿನಿಸ್ಟರ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಆಗ್ತಾರೆ. ಬಟ್ ನಾವು ಓಟ್ ಕೊಟ್ಟಿಲ್ಲ ಅಂದರೆ ಯಾರಾಗೋದಿಲ್ಲ. ಅದನ್ನಲ್ಲಿ ನಾನು ಒಂದು ವೋಟರ್ ಅಂತ ಹೇಳಿದೆ. ಇಲ್ಲ ಇವಾಗ ನಾನು ಹೋಗಿ ಹಿಂಗೆ ಹೇಳ್ತೀನಿ. ಹಿಂಗೆ ಹೇಳಿ, ಆ ಹುಡುಗಿನೇ ಹೇಳಿದಾರಂತ ಹೇಳಿ, ನಾನೇ ಹೇಳಿನಂತ ಹೇಳಿ, ಅವ್ರು ಏನು ಹೇಳ್ತಾರೆ ಆಮೇಲೆ ನನಗೆ ಹೇಳಿ ಅಂತ ಹೇಳಿದೆ. ಹಂಗೆ ಅವ್ರು ಹೋಗಿ ಆ ಹುಡುಗಿ ಒಳಗಡೆ ಬರೋದಿಲ್ಲ ಅಂತೆ ಸರ್, ನೀವೇ ಬರಬೇಕು ಅಂತ ಹೇಳಿದಾರಂತೆ. ಆಯಿತು ಬಿಡಿ ಅಂತ ಹೇಳಿ ನಾನಂದೆ ಗೇಟ್ ಹತ್ರ ಕರೀರಿ, ನಾನು ಬರ್ತೀನಿ ಅಂತ. ಬಂದಿದ್ದಾರೆ ಬರ್ರಿ ಅಮ್ಮ ಅಂತ ಹೇಳಿ ನಾನು ಹಿಂಗೆ ಹೋದೆ. ಇದೇ ಕಂಪೌಂಡ್ ಪಕ್ಕದಲ್ಲೇ ಗೇಟ್ ಇತ್ತು, ಇವಾಗ ಅಲ್ಲಿದೆ ಗೇಟ್, ಇಲ್ಲೇ ಪಕ್ಕದಲ್ಲಿ ಇತ್ತು. ನಾನು ಹೋಗಿನಿ, ಎಂಟ್ರಿ ಆಗಿನಿ. ಅವಾಗ ಅವರು ಹೊರಗಡೆ ಬಂದರು. ಯಾರು, ಶ್ರೀರಾಮುಲು, ಆನಂದ್ ಸಿಂಗ್ ಮತ್ತು ಅವರು 2 PA. ಅವ್ರ ಹೆಸರು ಗೊತ್ತಿಲ್ಲ ಸರ್. ಮತ್ತು ಇವರು ಇನ್ನೊಬ್ಬರು ಯಾರೋ ಇದ್ದರು, ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಇಲ್ಲ ಬಂದಿಲ್ಲ. ಅವಾಗ ಒಂದು ಕನಿಷ್ಠ 6 ಮೆಂಬರ್ಸ್ ಬಂದರು ಸರ್ ಹೊರಗಡೆ. ಬಂದು ನಾನು ಇನ್ನು ಗೇಟ್ ಒಳಗಡೆ ಹೋಗಿನಿ. ನಾನು ನಮ್ಮ ಬ್ರದರ್ ನಿಂತೀವಿ, ಅಲ್ಲಿ ಬಂದರು. ನಾವು ಹಿಂಗೆ, ಅವ್ರು ಹಿಂಗೆ ಮೀನ್ಸ್ ಅಪೋಸಿಟ್, ನೀವು ಹೆಂಗೆ ಮಾತಾಡ್ತೀವಿ ಸೇಮ್ ಆ್ಯಸ್ ಇಟ್ ಈಸ್, ನಿಂತ್ಕೊಂಡೇ ಮಾತಾಡೀವಿ. ನಮಸ್ತೆ ಅಂತ ಹೇಳಿದ್ವಿ, ನಮಸ್ತೆ ಅಂತ ಹೇಳಿವಿ. ಆಮೇಲೆ ಮಾತಾಡಿವಿ. ನೋಡಮ್ಮ, ಆನಂದ್ ಸಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದರು, ನೀನು ಭಾಳ ಹುಷಾರಂತೆ, ಎಲ್ಲರೂ ಹೇಳ್ತಾರೆ ಹಾಗೆ ಹಿಂಗೆ ಅಂತ. ನಾನು ಸುಮ್ಮನೆ ಹಿಂಗೆ ತಲೆ ಇದು ಮಾಡಿ ಹಿಂಗೆ ಕೇಳಿಸ್ಕೊತಾ ಇದ್ದೆ. ಎಲ್ಲ MLAs, MPs ಮತ್ತು ಇವರು ಲೋಕಲ್ ಕೌನ್ಸಿಲರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ, ನೀನು ಭಾಳ ಹುಷಾರಂತೆ, ಎಲ್ಲಿ ಕರೆದ್ರೆ ಬರೋದಿಲ್ಲ ಅಂತಿದೆ. ನಾನು ಅದು ಯಾಕೆ ಬರಬೇಕು ಅಂತ ಕೇಳಿದೆ. ಎಲ್ಲಿ ಕರೆದ್ರೆ ಯಾಕೆ ಬರಬೇಕು? ಯಾಕಂದರೆ ಸರ್ 5th ವಾರ್ಡ್ ಕೌನ್ಸಿಲರ್ ಇದ್ದಾನೆ, ಅವನ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಅವನೇನು ಅಂತಿದ್ದ, ಆನಂದ್ ಸಿಂಗ್ ಕರಿತಾ ಇದ್ದಾನೆ, ಸಿದ್ಧಾರ್ಥ ಲಾಡ್ಜ್ಗೆ ಬಂದು ಮಾತಾಡೋನು. ನಾನಂದೆ ಯಾಕೆ ಮಾತಾಡಬೇಕು? ಸಿದ್ಧಾರ್ಥ ಲಾಡ್ಜ್ಗೆ ಬಂದು ಏನು ಮಾತಾಡಬೇಕು? ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ಆನಂದ್ ಸಿಂಗಿಂದು ಲಾಡ್ಜ್ ತರೋದು ಸಿದ್ಧಾರ್ಥ ಅಂತ ಹೇಳಿ, ಅಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಿದ್ರು. ನಾನು ಬರೋದಿಲ್ಲ, ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ನಾನು ಲಾಡ್ಜ್ಗೆ ಬಂದು ಮಾತಾಡು, ಅಲ್ಲಿ ಅವರು ಫಾರ್ಮ್ ಹೌಸ್ಗೆ ಬಂದು ಮಾತಾಡು ಅಂದರೆ ನಾನು ಮಾತಾಡೋದಿಲ್ಲ. ನನಗೆ ಮಾತಾಡಬೇಕಂದ್ರೆ ರೋಡ್ನಲ್ಲಿ ನಿಂತು ಮಾತಾಡಬೇಕು, ಎಲ್ಲರೂ ನೋಡಬೇಕು.
ನನ್ನ ಸೇಫ್ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಇಲ್ಲಮ್ಮ ಅವರು ಮಿನಿಸ್ಟ್ರಸ್, ನೀನೇನು MLA ಮಿನಿಸ್ಟ್ರಸ್ ಎಲ್ಲರಿಗೆ ಕರಿತೀಯೇನು ಅಂತ ಹೇಳಿದೆ. ನನಗೆ ರಿಪೀಟ್ ಮಾತಾಡೋಕ್ಕೆ ಇಷ್ಟ ಇಲ್ಲ ಸರ್, ಹೇಳಿದ್ದೀವಿ ಹೇಳಿಕೊಂತ ಇರೋಕ್ಕೆ ಇಷ್ಟ ಇಲ್ಲ. ನಾನೇ ಹೇಳಿನಂತ ಹೇಳಿ ನಿಮ್ಮ ಮೇಲೆ ಕೂಡ ಯಾಕೆ ಹಾಕ್ಕೊತೀರಾ, ಆ ಹುಡುಗಿನೇ ಹೇಳ್ತಾ ಇದ್ದಾಳೆ ಅಂತ ಹೇಳಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದೆ. ಅವಾಗ ಏನಾಯಿತು, ಒಳಗಡೆ ಹೋಗಿವಿ, ಜಸ್ಟ್ ಗೇಟ್ ಹತ್ರ ಹಿಂಗೆ ನಿಂತೀವಿ, ಬಂದರು ಅವರು. ನಮಸ್ತೆ ಬಹನ್ಜಿ, ನಮಸ್ತೆ ಸರ್ ಅಂತ ನಾನು ಹೇಳಿದೆ. ಹೇಳಿದ್ಮೇಲೆ ಬಂದು ಏನಮ್ಮ ಹೇಳಿನಲ್ಲ ಸರ್, ಆನಂದ್ ಸಿಂಗ್ ಅವರು ಹಿಂಗೆ ಹೇಳಿದರು ಅಂತೇಳಿ. ಆಮೇಲೆ ಶ್ರೀರಾಮರು ಅವರೇ ಹೇಳಿದರು, ನೋಡಮ್ಮ ನಾವು ಏನು ಜಾಸ್ತಿ ಮಾತಾಡೋದಿಲ್ಲ ನಿಮ್ಮ ಹತ್ರ, ಯಾಕಂದರೆ ನಿಮಗೆ ಜಾಸ್ತಿ ಮಾತಾಡಿದರೆ ಮತ್ತೆ ಏನೋ ನಮ್ಮ ಬಾಯಿನಿಂದ ಏನೋ ಬಂದುಬಿಡ್ತೈತೆ, ಹಾಗೆ ಆಗ್ತೈತೆ. ನಾನು ಹೇಳೋದಿಷ್ಟೇ, ಇವಾಗ ನನ್ನ ಹತ್ರ 4,000 ಲೇಬರ್ಸ್ ವರ್ಕ್ ಮಾಡ್ತಾಯಿದ್ದಾರೆ, 4,000 ಲೇಬರ್ಸ್ ವರ್ಕ್ ಮಾಡ್ತಾಯಿದ್ದಾರೆ. ನನಗೆ ಇರೋದು ಒಂದೇ ಕಾಮನ್ ವಾಲ್. ನಾನು 4,000 ಲೇಬರ್ಸ್ಗೆ ಬಿಟ್ಬಿಟ್ರೆ 5 ನಿಮಿಷ ಚುಟ್ಕಿ ಹಿಂಗಂತೆ, ಚುಟ್ಕಿ ಹೊಡೆದಿನಲ್ಲಿ ನಿನ್ನ ಮನೆಯೆಲ್ಲ ಡೆಮಾಲಿಷನ್ ಮಾಡಿ ನಮ್ಮ ಇದಕ್ಕೆ ತೊಗೊಂಡ್ಬಿಡ್ತೀವಿ ವಶಕ್ಕೆ. ನೀನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪೊಲೀಸ್ ನನ್ನ ಹತ್ರ ಇದೆ, ಇನ್ಕಮ್ ಟ್ಯಾಕ್ಸ್ ನನ್ನ ಹತ್ರ ಇದೆ, ಎಲ್ಲರೂ ನನ್ನ ಹತ್ರ ಇದ್ದಾರೆ. ನಾನು ಏನಾದರೂ ಮಾಡ್ಬೋದು, ನೀನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡು. ನೀನು ಬರೇ ಇಲ್ಲಿಂದ ಸ್ಟೇಷನ್ಗೆ ಹೋಗೋ ತನಕನೇ ಒಂದು ಅರ್ಧ ಗಂಟೆ ಆಗ್ತದೆ, ನಾನು ಇಲ್ಲಿ ಕುಂತ್ಕೊಂಡು ಎಲ್ಲ ಮಾಡ್ತೀನಿ ಅಂತ ನನಗೆ ಹೇಳಿದರು. ನಾನು ಸುಮ್ಮನೆ ಅವ್ರಿಗೆ ಏನೇನು ಮಾತಾಡಿಲ್ಲ, ಅಷ್ಟು ಮಾತಾಡಿದ್ರು ಕೂಡ ಏನೇನು ಮಾತಾಡಲಿಲ್ಲ, ಸುಮ್ಮನೆ ಅಬ್ಸರ್ವೇಷನ್ ಮಾಡಿದೆ. 4,000 ಲೇಬರ್ಸ್ಗೆ ಬಿಡ್ತಾರೆ ಅಂತ ಹೇಳಿದರು. ಆಯಿತು, ನಾನು ಒಂದೇ ಮಾತು ಕೇಳಿದೆ, ನಿಮಗೆ ಇದು ಜಾಗ ಬೇಕಂತ ಹೇಳ್ತಿದ್ದೀರಲ್ಲ, ನೀವು ಅವಾಗೇ ಯಾಕೆ ಬಂದಿಲ್ಲ, ಇಷ್ಟೆಲ್ಲ ರೌಡಿಸಮ್ ಎಲ್ಲ ಮಾಡಿದ್ರಲ್ಲ ಯಾಕೆ ಅಂತ ಕೇಳಿದೆ. ನಮಗೆ ಅದೇ ನಾವು ಅದು ಫಸ್ಟ್ ವೆಪನ್ ಯೂಸ್ ಮಾಡ್ತೀವಿ, ಆಮೇಲೆ ಏನಿದ್ದಿದ್ದು ನೋಡ್ತೀವಿ ಅಂತ ಹೇಳೋದು. ನಾನು ಅದಕ್ಕೆ ಕೂಡ ಏನು ಆನ್ಸರ್ ಕೊಟ್ಟಿಲ್ಲ, ಜಸ್ಟ್ ಅಬ್ಸರ್ವೇಷನ್ ಮಾಡಿದೆ. ಆಮೇಲೆ ನನಗೆ ಆನಂದ್ ಸಿಂಗ್ ಅವರು ಒಂದು ಕತೆ ಹೇಳ್ತಾರೆ. ನಾನು ಒಂದು ಮನೆ ಇತ್ತಮ್ಮ ನಮ್ಮದು, ಆ ಮನೆ ಹತ್ರ ಒಬ್ಬರು, ನಮ್ಮ ಮನೆ ಆಪೋಸಿಟ್ ಒಂದು ಮನೆ ಇತ್ತು, ಅಲ್ಲಿ ಒಬ್ಬರು ಅಜ್ಜ ಅವರು ಚೇರ್ ಹಾಕ್ಕೊಂಡು ಕುಂದಿರ್ತಿದ್ರು. ಆ ಚೇರ್ ಆರಾಮ್ ಚೇರ್ ಇತ್ತು, ಅದು ನನಗೆ ಭಾಳ ಇಷ್ಟ ಆಗ್ತಿತ್ತು. ನಾನು ಹೆಂಗೋ ಮಾಡಿ ಇದು ತೊಗೋಬೇಕಂತ ಹೇಳಿ ಅವ್ರಿಗೆ ಭಾಳ ಇದು ಮಾಡ್ತಿದ್ದೆ, ಅವ್ರು ನನಗೆ ಕೊಡೋಕೆ ಇದು ಮಾಡ್ತಿದ್ದಿಲ್ಲ. ಆಮೇಲೆ ನಾನು ಹೆಂಗೆ ತೊಗೋಬೇಕಂತ ಗೊತ್ತಾಗಿ ನಾನು ತೊಗೊತೀನಿ ಅಂತ ಹೇಳಿದರು. ನಾನು ಅಂದೆ, ಈ ಕತೆ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದೆ. ನೀನು ಭಾಳ ಶಾರ್ಪ್ ಇದೆ ಅಂತ ಹೇಳ್ತಾರೆ, ನೀನು ಎಲ್ಲೆಲ್ಲೋ ಪತ್ರಗಳು ಬರೀತಿದ್ದಿ ಅಂತ ಹೇಳ್ತಾರೆ, ಎಲ್ಲರೂ ಕೇಳಿಸ್ಕೊತ ಇದ್ದೀನಿ, ನಾನು ಸುಮ್ಮನೆ ಇದ್ದಿಲ್ಲ, ನಾನು ಕೇಳಿಸ್ಕೊತ ಇದ್ದೀನಿ. ನೀನು ರಂಗೋಲಿ ಕೆಳಗಡೆನಿಂದ ಬಂದರೆ ನೀನು ಚಾಪೆ ಕೆಳಗಡೆನಿಂದ ಬಂದರೆ ನಾನು ರಂಗೋಲಿ ಕೆಳಗಡೆನಿಂದ ಬರ್ತೀನಿ, ನೀನು ಎಲ್ಲಿಂದ ಬಾ, ನಾನು ಅಲ್ಲಿಂದ ಬರ್ತೀನಿ ಅಂತ ನನಗೆ ಹೇಳಿದರು. ನಾನಂದೆ ಹೌದಾ, ನಾನು ಒಂದೇ ಮಾತಂದೆ, ಇವರೆಲ್ಲರದು ಅಬ್ಸರ್ವೇಷನ್ ಕೇಳಿ, ಆಯಿತು ಸರ್ ನೀವು ಏನು ಮಾಡ್ತೀರಾ ನೀವು ಮಾಡ್ಕೊಳ್ಳಿ, ನನ್ನ ಹತ್ರ ರಿಯಲ್ ನೀವು ಹೇಳ್ತಾ ಇರೋದು ಸತ್ಯ, ದಿಸ್ ಇಸ್ ಫ್ಯಾಕ್ಟ್. ನನ್ನ ಹತ್ರ ಮನಿ ಪವರ್ ಇಲ್ಲ, ಮಸ್ಕಲ್ ಪವರ್ ಇಲ್ಲ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಕೂಡ ಇಲ್ಲ, ನನಗೆ ಪಬ್ಲಿಕ್ ಸಪೋರ್ಟ್ ಕೂಡ ಅಷ್ಟಿಲ್ಲ, ಯಾಕಂದರೆ ನಾನು ರಾಜಕೀಯ ವ್ಯಕ್ತಿ ಇಲ್ಲ, ನಾನು ಒಂದು ಕಾಮನ್ ಬಡ ಯುವತಿ. ನನ್ನ ಹತ್ರ ದೇವರಿದ್ದಾನೆ ಸರ್, ಅದು ಏನಾಗ್ತೈತೆ ನೀವಿರ್ತೀರೋ ನಾನಿರ್ತೀನೋ ಏನಾಗ್ತೈತೆ ಏನಿಲ್ಲ ದೇವ್ರು ನೋಡ್ಕೊತಾನೆ, ಫೈಟ್ ಈಸ್ ಫೈಟ್, ಬಂದುಬಿಡಿ ಅಂತ ಹೇಳಿ ನಾನು ಅಷ್ಟೇ ಹೇಳಿ ನಾನು ಹೊರಗಡೆ ಬಂದುಬಿಟ್ಟೆ. ಹೊರಗಡೆ ಬರ್ತಾ ಇದ್ದೀನ ಕಾಳಿದಾಸ್ ಅವರು, ಏನಮ್ಮ ನೀನು ಈ ಥರ ಮಾತಾಡ್ಬಿಟ್ಟಿಯಲ್ಲ, ನಿಮಗೆ ಆಮೇಲೆ ತೊಂದರೆ ಆಗ್ತೈತೆ ಅಂತ ಹೇಳಿದ್ರು. ನಾನಂದೆ, ಇವ್ರು ಮಾತಾಡೋರು ರೀತಿನಲ್ಲಿ ಇಂಡೈರೆಕ್ಟಾಗಿ ನನಗೆ ಧಮಕಿ ಕೊಡ್ತಾ ಇದ್ದಾರೆ. ಅವರು ಏನವರು ಸೆಟಲ್ಮೆಂಟ್ಗೆ ಮಾತಾಡ್ತಾ ಇಲ್ಲ, ಇಂಡೈರೆಕ್ಟ್ ಧಮಕಿ ಕೊಡ್ತಾ ಇದ್ದಾರೆ. ಅದು ಎಲ್ಲ ಕೇಳಿಸ್ಕೊಂಡು ನಾನು ಇದ್ರೆ ನನ್ನಷ್ಟು ದಡ್ಡಿ ಯಾರಿಲ್ಲ ಅಂತ ಹೇಳಿದೆ ನಾನು. ಹೇಳಿ ನಾನು ಹೊರಗಡೆ ಬಂದೆ. ಇನ್ನು ಇಲ್ಲೇ ಗೇಟ್ ಹಿಂಗೆ ಬರ್ತಾಯಿದ್ದೀನಿ, ಅಲ್ಲೇ ಇದು ಇದೆಲ್ಲ ಪೋಲ್, ಹಂಗೆ ಬರ್ತಾಯಿದ್ದೀನಿ ಸರ್, ಹಿಂದೆನಿಂದನೇ JCB ಕಳಿಸಿದ್ದಾರೆ ನಮ್ಮನೆ ಡೆಮಾಲಿಷನ್ ಮಾಡಿ ಅಂತ ಹೇಳಿ. ಹಿಂದೆನಿಂದನೇ JCB ಕಳಿಸಿದಾರಲ್ಲ, ನಾನು ಇಲ್ಲಿಂದ ಹಿಂಗೆ ಹೋಗತಕ್ಕನೇ ಅಲ್ಲಿ ಸೈಡ್ನಿಂದ ಅಲ್ಲಿ ಒಂದು ವಾಲ್ ಆಲ್ರೆಡಿ ಇದು ಬ್ರೇಕ್ ಮಾಡಿಬಿಟ್ಟಿದ್ದಾರೆ, ಮಾಡಿ ಒಂದು ಇಟ್ಟಂಗಿ ಹೊರಗಡೆ ಬಂದುಬಿಟ್ಟಿದೆ. ನಾನು ಅಲ್ಲೇ ಹೋಗಿ ನಿಂತೆ JCB ಹತ್ರ. ಅದು ಕೌನ್ಸಿಲರ್ ಗಾಳಪ್ಪ, ಕೌನ್ಸಿಲರ್ ರಾಜು, ಕೌನ್ಸಿಲರ್ ಅವ್ರ ಮಂಜುನಾಥ್ ಏನೋ ಇತ್ತು ಸರ್, ಅವರೆಲ್ಲ ನಿಂತ್ಕೊಂಡಾರೆ. ನಾನು ಹಾಗೆ JCB ಮುಂದೆ ನಿಂತ್ಕೊಂಡು ಹೇಳಿದೆ, ಇನ್ನೊಂದು ಇಟ್ಟಂಗಿ ಇದು ನಮ್ಮ ವಾಲ್ಗೆ ಟಚ್ ಆದರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಆ JCB ಹತ್ರ ನಿಂತೀನಲ್ಲ, ಆ JCB ಡ್ರೈವರ್ ಓಡಿಸಿಲ್ಲ JCB. ಈ ಹುಡುಗಿ ಮುಂದೆ ಬರ್ತಾ ಇದ್ದಾಳೆ ಸರ್, ಎಲ್ಲಿನಾದರೂ ಒಳಗಡೆ ಬಂದರೆ ಕಷ್ಟ ಅಂತ ಹೇಳಿ. ಅಷ್ಟಿನಲ್ಲಿ ನಾನು ಮತ್ತೆ ಪೊಲೀಸವ್ರು ಬಂದರು. ಆನ್ ದ ಸ್ಪಾಟ್ ಅವರೇ ಪೊಲೀಸ್ಗೆ ಫೋನ್ ಮಾಡಿ ಕರೆ ಕಳಿಸಿದ್ದು, ನಾನು ಮಾಡಿಲ್ಲ. ಯಾಕಂದರೆ ನನಗೆ ಫೋನ್ ಮಾಡಿ ಸಾಕಾಗಿಬಿಟ್ಟಿದೆ. ಅವರೇ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿದ್ರು.
ನಾನಂದೆ ಅವಾಗ, ಸರ್ ಇದು ಏನು ಭಾಳ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ ಸರ್, ನಿಮಗೆ ಪತ್ರ ಬರೆದು ಸಾಕಾಯಿತು, ನಮ್ಗೆ ಹೇಳಿ ಸಾಕಾಯಿತು, ಇವಾಗ ಇದು ಎಷ್ಟು ಮಟ್ಟಿಗೆ ಹೋಗ್ತೈತೆ ಅಂತ ಹೇಳಿ ನಾನೇನು ಮಾಡಿದೆ, ಇವಾಗ ಇದು ಇಲ್ಲಿ ಸ್ಟಾಪ್ ಆಗೋದಿಲ್ಲ, ಇದು ನನಗೆ ಗೊತ್ತಿದೆ, ಇನ್ನೂ ಜಾಸ್ತಿನೇ ಆಗ್ತಾಯಿದೆ, ಇವ್ರದ್ದು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಅಟ್ ಎ ಟೈಮ್ ಪೊಲೀಸವ್ರು ಬಂದರು, ಪೊಲೀಸವ್ರಿಗೆ ಹೇಳಿದೆ, ಸರ್ ನೀವು ಆ್ಯಕ್ಷನ್ ತೊಗೊತೀರೋ ಇಲ್ಲ ಅಷ್ಟೇ ಹೇಳಿದೆ. ಇಲ್ಲಮ್ಮ ಇವಾಗ ಏನಿದ್ದಿದ್ದು ಇದು ಕೊಟ್ಬಿಟ್ರೆ ಚೆನ್ನಾಗಾಗ್ತೈತಲ್ಲ, ನೀನು ಯಾಕೆ ಹಂಗೆ ಮಾಡಕತ್ತಿ. ನಾನು ಏನು ಮಾಡ್ತಾಯಿದ್ದೀನಿ ಅದು ಹೇಳಿ ಸರ್, ನೀವು ನಾನು ಏನು ಮಾಡಕತ್ತೀನಿ, ನನ್ನ ಮನೆ ಪ್ರೊಟೆಕ್ಟ್ ಮಾಡೋಕ್ಕೆ ನಾನು ಏನು ರೈಟ್ಸ್ ಇಲ್ಲ, ಇವ್ರು ಮಾಡ್ತಾ ಇರೋದು ಕರೆಕ್ಟಾ, ನಾನು ಇನ್ನೂ ಇವಾಗ ಮಾತಾಡಿ ಹೊರಗಡೆ ಬಂದೀನಿ, ಇನ್ನವರೆಗೆ ಮಿನಿಸ್ಟ್ರಸ್ ಅಲ್ಲೇ ಇದ್ದಾರೆ, ಶ್ರೀರಾಮುಲು ಆನಂದ್ ಸಿಂಗ್ ಎಲ್ಲ ಅಲ್ಲೇ ಇದ್ದಾರೆ, ಇವ್ರು ಕುಂತ್ಕೊಂಡಲ್ಲಿ ಇಲ್ಲಿ JCB ಬಿಡ್ತಾರಲ್ಲ, ಇದು ಸರಿನಾ ಅಂತ ಕೇಳಿದೆ ನಾನು, ಸರಿನಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಮ್ಮ ಅವಾಗೆ ಬುಲ್ಡೋಸರ್ ಏನಂತಾರೆ ಬುಲ್ಡೋಸರ್ ಜಸ್ಟಿಸ್ ಥರ ಇವರು ಆ್ಯಕ್ಟ್ ಮಾಡಕತ್ತಾರೆ ನನ್ನ ಹತ್ರ. ನಾನಂದು JCB ಅವ್ರಿಗೆ ಡ್ರೈವರ್ಗೆ ಕೂಡ ಹೇಳಿದೆ, ನೀನೇನಾದರೂ ಓಡಿಸಿ ಅಂದರೆ ನಿನ್ನ ಮೇಲೇ ಬರ್ತೈತೆ ನೋಡಂದರೆ ಅವನು ಓಡಿಸಿಲ್ಲ, ಹಾಗೆ ಸ್ಟಾಪ್ ಆಯಿತು. ಗಾಳಪ್ಪ ಮತ್ತು ಇನ್ನೊಬ್ಬರು ರಾಜು ಕೌನ್ಸಿಲರ್ಸ್ ಅವರು BJP, ಇಲ್ಲಮ್ಮ ನೋಡು ಏನಿದ್ದು ಮಾತಾಡ್ಕೊಂಡು, ನಾನು ಮಾತಾಡೋದಿಲ್ಲ ಸರ್, ನನಗೆ ಸಾಕಾಯಿತು, ನಾನು ಮಾತಾಡೋದಿಲ್ಲ. ಮಾತಾಡಿಂದ ಎಷ್ಟಂತೂ ಮಾತಾಡ್ತಾರೆ, ಒಂದು ಪೇಷನ್ಸ್ ಇರಬೇಕಿಲ್ಲ ಮಾತಾಡೋಕ್ಕೆ, ನನಗೆ ಪೇಷನ್ಸ್ ಲಾಸ್, ನನಗೆ ಇವಾಗ ಮಾತಾಡೋಕ್ಕಾಗಿಲ್ಲ. ಒಂದು ಕೆಲಸ ಮಾಡಿ, ನೀವಾದರೂ JCB ಓಡಿಸ್ಬಿಡಿ ನನ್ನ ಮೇಲೆ, ಇಲ್ಲಾಂದ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅವಾಗ ಈ ಹುಡುಗಿ ಕೇಳೋದಿಲ್ಲ ಬಿಡಪ್ಪ ಅಂತ ಹೇಳಿ ಅವರು ಸರ್ಕೊಂಡ್ಬಿಟ್ರು, ಕೌನ್ಸಿಲರ್ಸ್ ಎಲ್ಲ ಸರ್ಕೊಂಡು ಏನು ಮಾಡಿದ್ರು, ಅದೇ ನೈಟ್ ನಾನು ಇನ್ನೂ ಅಲ್ಲೇ ಕುಂತೀನಿ, ಅದೇ ನೈಟ್ ಭಿಕ್ಷಕರಿಗೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರ ಆ ಜನಗೆ ಕಳಿಸಿದ್ದಾರೆ ಮನೆ ಹತ್ರ, ಹೋಗಿ ಅವ್ರ ಮನೆಯಲ್ಲಿ ನುಗ್ಬಿಡಿ, ಎಲ್ಲ ಏನಾದರೂ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಅವ್ರು ಬಂದರು. ನಾನು ಅದೇ ಯಾರನ್ನ ಇಲ್ಲಿ ಕಾಣಬೇಕು, ನಿಮ್ಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಕತ್ತರಿಸಿಬಿಡ್ತೀನಿ, ಆಮೇಲೆ ನಾನು ಏನಾದರೂ ನೋಡ್ತೀನಿ ಅಂತ ಹೇಳಿ ಹಾಗೆ ಹೇಳಿದೆ ಅವ್ರಿಗೆ ಡೈರೆಕ್ಟಾಗಿ. ಹೇಳಿದ ತಕ್ಷಣ ಅವರೆಲ್ಲ ಸ್ಪ್ರೆಡ್ ಆಗಿಬಿಟ್ರು, ಹೋಗಿದ್ಮೇಲೆ ನಾನೇನು ಮಾಡಿದೆ, ಇದು ಏನು ಜಾಸ್ತಿನೇ ಆಗ್ತಾಯಿದೆ, ಏನು ಮಾಡಬೇಕಪ್ಪ ಅಂತ ಹೇಳಿ ನಾನು ಥಿಂಕ್ ಮಾಡಿದೆ ಕುಂತ್ಕೊಂಡು, ಇದು ಏನಾದರೂ ಒಂದು ದಾರಿ ತೊಗೊಂಡ್ರೆ ಬರಬೇಕು, ಇಲ್ಲಾಂದರೆ ನಮಗೆ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಿ ಅವಾಗ ನಾನೇನು ಮಾಡಿದೆ, ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡೆ. ಯಾಕಂದರೆ ಇದು ಪ್ರೆಸ್ನಲ್ಲಿ ಇನ್ನೂ ಬಂದಿಲ್ಲ, ಇದು ಮಾಡ್ತಾ ಇರೋದು ನಮ್ಮ ಮಧ್ಯದಲ್ಲಿ ಅವ್ರ ಮಧ್ಯದಲ್ಲಿದೆ. ನಾನೇನು ಮಾಡಿದೆ, ಫೈನಲ್ ಡಿಸಿಷನ್ ತೊಗೊಂಡು ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿ ನಾನು ಪ್ರೆಸ್ ಅವ್ರಿಗೆ ಹೇಳಿದೆ, ಸರ್ ಈ ಥರ ನಮಗೆ ತೊಂದರೆ ಆಗ್ತಾಯಿದೆ, ನೀವು ಸ್ವಲ್ಪ ಬಂದು ಪ್ರೆಸ್ ಮೀಟ್ ಮಾಡಿದರೆ ಚೆನ್ನಾಗಿರ್ತೈತೆ ಸರ್ ಅಂತ ಹೇಳ್ತಾ ಇದ್ದೀನಿ. ಆವಾಗ ಬಳ್ಳಾರಿಗೆ ಹೋಗಿದ್ದೆ ನಾನು ಸರ್, ಬಳ್ಳಾರಿಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದೆ, ಒಂದು ಬಳ್ಳಾರಿ DC ಹತ್ರ ಹೋಗಿದ್ದೆ, ಈ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ, ನನಗೆ ಒಂದು ಲೆಟ್ರ್ ತೊಗೊಂಡು ಹೋಗಿ ಅವ್ರಿಗೆ ಒಂದು ಕೊಡೋಣ, ಏನಂತಾರೆ ನೋಡೋಣ ಅಂತ ಹೇಳಿ ನಾನು ಕಾಪಿ ಟು AC, ಕಾಪಿ ಟು DC, ಕಾಪಿ ಟು ಎಲ್ಲ IGP DIG ಎಲ್ಲರಿಗೆ ಕಾಪಿ ಕೊಟ್ಬಿಟ್ಟೆ. ಆಮೇಲೆ ನಾನು ಬಳ್ಳಾರಿಗೆ ಒಂದು ದಿವಸ ವಿಸಿಟ್ ಮಾಡಿ ಅಲ್ಲಿ ಪ್ರೆಸ್ ಅವ್ರಿಗೆ ಹೇಳಿದೆ, ನಾನು ಈ ಥರ ಪ್ರೆಸ್ ಮೀಟ್ ಮಾಡಬೇಕಂತ ಇದ್ದೀನಿ ಅಂದರೆ ಅವರು ಏನು ಇದು ಮಾಡಿಲ್ಲ. ಆಮೇಲೆ ಒಬ್ಬರು ಬಂದರು, ತೊಗೊತೀವಿ ನಿಮ್ಮ ರಿಪೋರ್ಟ್, ಅದು ಏನು ಅಂತ, ಈ ಥರ ನಮ್ಮ ಮನೆ ಹತ್ರ ಹೊಸಪೇಟೆ ನಮ್ಮ ಮನೆ ಜನಾರ್ದನ್ ರೆಡ್ಡಿ ಅವ್ರದ್ದು ಲಾರ್ಜ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನಮ್ಮ ಮನೆ ಪಕ್ಕದಲ್ಲೇ, ಅವರು ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ಇದು ಒಂದು ಮೀಡಿಯಾನಲ್ಲಿ ಬರಬೇಕು, ಜನಗೆ ಗೊತ್ತಾಗಬೇಕು ನಾವು ಎಷ್ಟು ಮಟ್ಟಿಗೆ ಹರ್ಯಾಸ್ಮೆಂಟ್ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬರಬೇಕು ಅಂತ ನಾನು ಹೇಳಿದೆ. ಅವಾಗ ಏನಂದ್ರು ಅವರು, ಇದು ನಿಜ ಏನಮ್ಮ ಅಂತ ಹೇಳಿದರು. ಹೌದು ಸರ್ ಇದು ನಿಜನೇ ಅಂತ ಹೇಳಿದೆ. ಆಯಿತು ಬಿಡಮ್ಮ, ನಿಮ್ಮ ಹೊಸಪೇಟೆಯವ್ರಿಗೆ ಒಂದು ಸಲ ಕನ್ಸಲ್ಟ್ ಮಾಡಿರಿ ನೀವು ಅಂತ ಹೇಳಿದರು. ಆ ಟೈಮ್ನಲ್ಲಿ ನಾನು DC ಗೆ ಭೇಟಿ ಮಾಡಿನಲ್ಲ ಸರ್, DC ಸರ್ಗೆ ಆವಾಗ DC ಇದ್ದಿದ್ದು ಶಿವಕುಮಾರ್ ಅಂತ, ಶಿವಪ್ಪ DC ಅವ್ರಿಗೆ ಅಂತ ಇದ್ದೀನಿ, ನೋಡಿ ಸರ್ ಈ ಥರ ಎಲ್ಲ ಅಂದರೆ ಅವ್ರು ಹಿಂಗೆ ಕುಂತಿದ್ದಾರೆ ಸರ್, ಹಿಂಗೆ ತಲೆ ಬಾಗಿನೇ ಕುಂತಿದ್ದಾರೆ, ಈ ಥರ ರೆಡ್ಡಿಯವರು ಈ ಥರ ಮಾಡ್ತಾ ಇದ್ದಾರೆ, ಅವ್ರದ್ದು ಈ ಥರ ಅಂದರೆ ಒಂದು ಆನ್ಸರ್ ಕೊಟ್ಟಿಲ್ಲ, ಒಂದೇ ಆನ್ಸರ್ ಕೊಟ್ಟರು ಲಾಸ್ಟ್ನಲ್ಲಿ. ನಂದು ಎಲ್ಲ ಕನ್ಕ್ಲೂಷನ್ ಕೇಳಿ, ನೋಡಮ್ಮ ನಾವು ಅವ್ರ ವಿರುದ್ಧ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಬಿಟ್ಟು ಕೊಡೋದೇ ಕರೆಕ್ಟ್ ಅಂತ ಹೇಳಿಬಿಟ್ರು. ನಾನು ವರ್ಡ್ಸ್ ಕೇಳಿದ ತಕ್ಷಣನೇ ಈಸ್ ಒನ್ ಆಫ್ ದ ಏನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಎಷ್ಟು ಪವರ್ಸ್ ಇರ್ತೈತೆ, ಇವರೇ IAS ಆಫೀಸರ್ ಇವರೇ ಹೇಳಿಬಿಟ್ಟಿದ್ದಾರೆ ಅಂದರೆ ನಮ್ಮಂಥವ್ರದ್ದು ಏನಪ್ಪ ಅಂತ ಹೇಳಿ ನಾನಂದೆ, ಆಯಿತು ಬಿಡಿ ಸರ್ ಅಂತ ಹೇಳಿ ನಾನು ಅಷ್ಟು ಕೇಳ್ಕೊಂಡು ಹೊರಗಡೆ ಬಂದುಬಿಟ್ಟೆ. ಅದು ಲೆಟ್ರ್ ಸಬ್ಮಿಟ್ ಮಾಡಿದೆ, ಎಕ್ನಾಲಜ್ಮೆಂಟ್ ತೊಗೊಂಡೆ, ಸೀದಾ ಹೊರಗಡೆ ಬಂದು ನಾನು ಹೊಸಪೇಟೆ ಅವರ ಪೇಪರ್ಸ್ ಅವ್ರಿಗೆ ಹೇಳಿದೆ, ನೋಡಿ ಸರ್ ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನೀವು ಒಂದು ಇದು ಮಾಡಬೇಕು ಪಬ್ಲಿಷ್. ಆ ಟೈಮ್ನಲ್ಲಿ ನಮ್ಮ ಹೊಸಪೇಟೆ ನ್ಯೂಸ್ ಪೇಪರ್ ಅವ್ರು ಏನು ಹೇಳಿದರು, ನನಗೆ ಒಂದು ಪ್ರಮಾಣ ತೊಗೊಂಡ್ರು ನನ್ನ ಹತ್ರ,
ನೀವು ಈ ಥರ ರಾಜಕೀಯ ವ್ಯಕ್ತಿ ಮೇಲೆ ಅಗೇನೆಸ್ಟ್ ಆಗಿ ಹೋಗ್ತಾ ಇದ್ದೀರಲ್ಲ, ನಾಳೆ ಏನಾದರೂ ನಮಗೆ ತೊಂದರೆ ಬಂದರೆ, ನೀವು ಏನಾದರೂ ನಾಳೆ ಸೆಟಲ್ಮೆಂಟ್ ಮಾಡಿ ರೊಕ್ಕ ತಗೊಂಡು ನಾವು ಕೇಸ್ ಎಲ್ಲ ಸುಳ್ಳು ಹೇಳಿವಿ ಹಾಗೆ ಅಂತ ಹೇಳಿದ್ರೆ ಅವರೆಲ್ಲ ನಮಗೆ ಟಾರ್ಗೆಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕು? ಅವರೆಲ್ಲ ಮೀನ್ಸ್ ಪವರ್ಫುಲ್, BJP ಇಸ್ ದ ಪವರ್ಫುಲ್. ನೀವು ಅವ್ರ ಅಗೇನೆಸ್ಟಾಗಿ ನೀವು ಹೇಳ್ತಾ ಇರೋದು ಮೀನ್ಸ್ ರಿಪೋರ್ಟಿಂಗ್ ಕೊಡ್ತಾ ಇರೋದು. ನಾಳೆ ಅವ್ರು ನಮಗೆ ತೊಂದರೆ ಕೊಟ್ಟರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರು. ನಾನದು ಯಾವ ಥರ ಪ್ರಮಾಣ ಕೊಡಬೇಕು ಸರ್ ಅಂತ ಕೇಳಿದೆ. ನೀವು ಇದೇ ಇವಾಗ ಏನು ಹೇಳ್ತಿದ್ದೀರಲ್ಲ ಅದೇ ವರ್ಡ್ಸ್ ಮೇಲೆ ಲಾಸ್ಟ್ ತನಕ ನೀವು ಇರಬೇಕು. ಮತ್ತೆ ನೀವು ಮಧ್ಯದಲ್ಲಿ ಸೆಟಲ್ಮೆಂಟ್ ಆಯಿತು, ಏನಾಯಿತು, ನನಗೆ ಏನೋ ಆಗಿಬಿಟ್ಟಿತ್ತು, ನಾನು ಕೊಟ್ಬಿಟ್ಟೀನಿ ಹಾಗೆ ಅಂತ ಹೇಳಿ ನೀವು ಹೇಳಬಾರ್ದು. ನಾನು ಅವಾಗ ಅಂದೆ, ಸರ್ ನಾನು ಹೇಳಿದ ಮಾತಿನಲ್ಲೇ ನಿಂದಿರ್ತೀನಿ, ನನಗೇನು ಉಲ್ಟಾ ಪಲ್ಟಾ ಮಾತಾಡೋದು ಸುಳ್ಳು ಹೇಳೋದು ನನಗೆ ಬರೋದಿಲ್ಲ ಅಂತ ಹೇಳಿ ನಾನಂದೆ. ಪ್ರಮಾಣ ಮಾಡ್ತೀನಿ, ನಾನು ತೊಗೊತೀನಿ, ನಾನು ಏನಿದ್ದೀನಿ ಅದೇ ಟೈಪ್ ನಾನು ಲಾಸ್ಟ್ವರೆಗೆ ಇರ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ನನ್ನ ಹತ್ರ ಪ್ರಮಾಣ ತಗೊಂಡು ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದರು ಸರ್. ಈ ಥರ ಸುದ್ದಿ ಬಂತು, ಈ ಥರ ಬಡ ಯುವತಿ ಮನೆ ಮೇಲೆ BJP ಸವರು ರೆಡ್ಡಿ ಕಡೆಯಿಂದ ಭಾಳ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿ ಪೇಪರ್ನಲ್ಲಿ ಸುದ್ದಿ ಬಂತು. ಆವಾಗ ಎಲ್ಲ ನಮ್ಮ ಹೊಸಪೇಟೆ ಪಬ್ಲಿಕ್ಗೆ ಗೊತ್ತಾಯಿತು, ಮತ್ತು ಬಳ್ಳಾರಿ ಪಬ್ಲಿಕ್ಗೆ ಗೊತ್ತಾಯಿತು, ಎಲ್ಲರಿಗೆ ಗೊತ್ತಾಯಿತು. ಓ, ಈ ಥರ ಒಂದು ಹೊಸಪೇಟೆನಲ್ಲಿ ಒಂದು ಮನೆ ಮೇಲೆ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳಿ ಆವಾಗ ನ್ಯೂಸ್ ಆಯಿತು. ನ್ಯೂಸ್ ಆಗಿದ್ಮೇಲೆ ಎಲ್ಲರಿಗೆ ಗೊತ್ತಾಯ್ತಲ್ಲ. ಇವಾಗ ಏನಾಯಿತು, ಇವರಿಗೆ ಅಭಾವ ಇದು ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ, ಎಲ್ಲರಿಗೆ ಜನಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಾವೆಲ್ಲ ಜನಕ್ಕೆ ಗೊತ್ತಾಗಬಾರ್ದು ಅಂತ ಹೇಳಿ ಮಾಡ್ತಿದ್ವಿ, ಇವಾಗ ಸ್ಪ್ರೆಡ್ ಆಗಿಬಿಟ್ಟಿದೆಲ್ಲ, ನಮ್ಮ ಹೆಸರನ್ನೇ ಕೊಲ್ಯಾಪ್ಸ್ ಆಗೋದು ಅಂತ ಹೇಳಿ ಮತ್ತೆ ಅವ್ರು ಏನು ಮಾಡಿದರು, ಒಂದು ನೈಟ್ ಅವತ್ತು ಎಷ್ಟನೇ ತಾರೀಕಿತ್ತು ಸರ್? ಡಿಸೆಂಬರ್ ನೋಡಿ ಸರ್, ಡಿಸೆಂಬರ್ 2009ನಲ್ಲಿ ರಾತ್ರಿ ಟೈಮ್ ನಮ್ಮ ಮನೆ ಮೇಲೆ ಅಟ್ಯಾಕ್ ಆಯಿತು. 1 ಗಂಟೆಗೆ ಅಟ್ಯಾಕ್ ಆಯಿತು. ಅದು ಹೆಂಗೆ ಅಂತ ಸರ್, ನಾವು ಆ ಟೈಮ್ನಲ್ಲಿ 12:30 ಏನೋ ಆಗ್ತಿತ್ತು ಸರ್. ಆವಾಗ ನಾನು ನಮ್ಮ ತಂದೆ ಎಲ್ಲ ಕುಂತ್ಕೊಂಡು ಡಿಸ್ಕಷನ್ ಮಾಡಿ ಮಲಗ್ತಾ ಇದ್ದೀವಿ. ಮಲಗೋ ಟೈಮ್ನಲ್ಲಿ ನಮಗೆ ಒಂದು ಸೌಂಡ್ ಬರ್ತು. ನಾನು ಏನು ಸೌಂಡಪ್ಪ ಅಂತ ಹೇಳಿ ನಾವು ಅಷ್ಟು ಅಬ್ಸರ್ವೇಷನ್ ಮಾಡಿಲ್ಲ, ಯಾಕಂದರೆ ನಮ್ಮದು ಫ್ರಂಟ್ ಡೋರ್ ಒಂದಿದೆ, ಬ್ಯಾಕ್ ಡೋರ್ ಒಂದಿದೆ. ಫ್ರಂಟ್ ಡೋರ್ನಲ್ಲಿ ನಾವು ಏನು ಮಾಡೀವಿ, ಲಾಕ್ ಹಾಕಿವಿ. ಅದು ಫೋಟೋಸ್ ಇದೆ, ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಮುರಿದಿದ್ದಾರೆ ಅವರು ಲಾಕ್ ಅಂತ ಹೇಳಿ. ಲಾಕ್ ಹಾಗೆ ಇದೆ ಸರ್, ಅವ್ರ ಲಾಕ್ಗೆ ಏನು ಟಚ್ ಮಾಡಿಲ್ಲ. ಲಾಕ್ ಸೈಡ್ ಅದು ಹಾಕೋದು ಇರ್ತೈತಲ್ಲ ಚಿಲ್ಕ, ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿ ಒಂದು ಡೋರ್ ಈ ಕಡೆ ಸೈಡ್ ಇಟ್ಟಿದ್ದಾರೆ, ಒಂದು ಡೋರ್ ಆ ಕಡೆ ಸೈಡ್ ಇಟ್ಟು ಒಳಗಡೆ ಎಂಟರ್ ಆಗಿದ್ದಾರೆ ಎಲ್ಲರೂ. ಅದು ನಾವು ನೋಡಿಲ್ಲ. ನಾವು ಏನು ನೋಡಿದರೆ ಈ ಕಡೆ ಇದ್ದೀವಿ. ಆವಾಗ ನಮ್ಮ ಒಂದು ಅಜ್ಜ ಇದ್ದಾರೆ, ಶಂಕರಪ್ಪ ಅಜ್ಜ ಅಂತ ಹೇಳಿದ್ರು, ಅಲ್ಲಿ ನಮ್ಮ ಮನೆ ಹತ್ರ ಆ ಕಡೆ ಸೈಡ್ ಬಿಲ್ಡಿಂಗ್ನಲ್ಲಿ. ಅವರು ಈ ಕಡೆ ಸೈಡ್ನಿಂದ ಬ್ಯಾಕ್ ಸೈಡ್ನಿಂದ ಬಂದು ನಮ್ಮ ಫಾದರ್ಗೆ ಚಾನ್ ಭಾಷಾ ಅಂತ ಹೇಳಿ ಬಾಗಿಲು ಹೊಡೆದು ಏನಜ್ಜ ಅವರೇ ಏನು ಬಂದಿರಲ್ಲ ಇಷ್ಟು ರಾತ್ರಿ ಅಂದರೆ, ಅವ್ರು ಹೇಳಿದ್ರು, ಚಾಂದು ನಿಮ್ಮ ಮನೆಯಲ್ಲಿ ಯಾರೋ ನುಗ್ತಾ ಇದ್ದಾರಪ್ಪ, ಬಹಳ ಜನ ಇದ್ದಾರೆ, ಏನೇನೋ ಕೈನಲ್ಲಿ ಇದ್ದಾರೆ ಅವ್ರದ್ದು ಅಂತ ಹೇಳಿದರು. ನಮ್ಮ ತಂದೆ ನಾವೆಲ್ಲ ಶಾಕ್. ಅವಾಗ ಏನಪ್ಪ ಇಷ್ಟು ರಾತ್ರಿ 1 ಗಂಟೆಗೆ ಯಾರು ಇರ್ತಾರೆ ನಮಗೆ ಸೇವ್ ಮಾಡೋಕ್ಕೆ, ಏನಪ್ಪ ಅಂತ ಹೇಳಿ ನಮ್ಮ ಫಾದರ್ಗೆ ನಾವು ಏನು ಹೆದರಿಲ್ಲ ಸರ್. ನಾವು ಅಂದೀವಿ, ಇದು ಸತ್ತರೆ ಎಲ್ಲರೂ ಒಂದೇ ಸಾಯಿಲ್ಲ ಅಂತ ಹೇಳಿ ನಾನು, ನಮ್ಮ ತಂದೆ, ನಮ್ಮ 2 ಬ್ರದರ್ಸ್, ಅವ್ರು ಸ್ವಲ್ಪ ಎಲ್ಡರ್ಸ್ ಇದ್ರಲ್ಲ 4 ಜನ ಏನು ಮಾಡೀವಿ, ನಮ್ಮ ಟೈರ್ಸಿಂದು, ನಮ್ಮ ಫಾದರ್ ಟೈರ್ ವಲ್ಕನೈಸಿಂಗ್ ಅಲ್ಲ, ಟೈರಿಂದು ಟ್ಯೂಬ್ ಇರ್ತಾವಲ್ಲ, ಟೈರ್ ಅಲ್ಲಿ ಒಂದು ಸ್ವಲ್ಪ ಕಡ್ಡಿಗಳು ಬರ್ತಾವೆ ನೋಡಿ ಸರ್ ಸೈಡ್ನಲ್ಲಿ, ಅದು ತೊಗೊಂಡು ರೌಂಡ್ ಮಾಡಿಬಿಟ್ಟಿವಿ. ರೌಂಡ್ ಮಾಡಿ ಅಲ್ಲಿ ಬಲ್ಪ್ ಹಾಕೋಣ ಅಂದರೆ ಕೂಡ ಕರೆಂಟ್ ಇಲ್ಲ, ಮೀಟ್ರ್ ತೆಗೆದುಬಿಟ್ಟಿದ್ದಾರೆ, ಮೀಟರ್ ಕೂಡ ಎಸ್ಕೇಪ್, ಅಲ್ಲಿ ಏನು ಸಪ್ಲೈ ಇಲ್ಲ, ಎಲ್ಲ ಡಾರ್ಕ್ನೆಸ್ ಇದೆ, ಯಾರ್ಯಾರು ಕಾಣ್ತಾ ಇಲ್ಲ ಹಂಗಿದೆ. ನಮ್ಮ ತಮ್ಮ ಏನು ಮಾಡಿದ್ರು, ಇಲ್ಲಿ ಒಂದು ಸಣ್ಣ ಡೋರ್ ಇತ್ತು, ಅಲ್ಲಿಂದ ಮೊಬೈಲ್ ಟಾರ್ಚ್ ಹಾಕಿ ವಿಂಡೋ ಓಪನ್ ಮಾಡಿ ನೋಡಿದ್ರೆ ಎಲ್ಲರೂ ಕುಂತಿದ್ದಾರೆ. ಒಬ್ಬನ ಕೈನಲ್ಲಿ ರಾಡ್ಸ್ ಇದ್ದಾವೆ, ಒಬ್ಬನ ಕೈಯಲ್ಲಿ ಕಲ್ಲಿದ್ದಾವೆ, ಒಬ್ಬನ ಕೈನಲ್ಲಿ ಲಿಕ್ಕರ್ಸ್ ಬಾಟಲ್ಸ್ ಇದ್ದಾವೆ, ಬಿಯರಿನ ಬಾಟಲ್ಸ್ ಅದು ಇದ್ದಾವೆ, ಒಬ್ಬನ ಕೈನಲ್ಲಿ ಏನಂತಾರೆ ಕೆರೋಸಿನ್ ಅದು ಇದೆ, ಮತ್ತು ಸಿಗರೇಟ್ ಎಲ್ಲ ಇದೆ, ಅದು ತೊಗೊಂಡು ಕುಂತಿದ್ದಾರೆ. ನಾವಂದೀವಿ ಇವಾಗ ಏನು ಮಾಡಬೇಕು? ಅಟ್ ಎ ಟೈಮ್ನಲ್ಲಿ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದೆ, ನೋಡಿ ಸರ್ ರಾತ್ರಿ 1 ಗಂಟೆ ಆಗ್ತಾಯಿದೆ, ಈ ಥರ ನಮ್ಮ ಮನೆ ಮೇಲೆ ಅಟ್ಯಾಕ್ ಆಗಿದೆ, ಎಲ್ಲರೂ ಒಂದು 40 to 25 ಮೆಂಬರ್ಸ್ ಇದ್ದಾವೆ, ಎಲ್ಲರ ಮನೆಯಲ್ಲಿ ನುಗ್ಗಿದ್ದಾರೆ, ಸ್ವಲ್ಪ ಜನ ಹೊರಗಡೆ ಅಲ್ಲಿ ನಿಂತಿದ್ದಾರೆ ಸರ್ ಅಂತ ಹೇಳಿದೆ. ಯಾರಿಲ್ಲ ಇಲ್ಲಿ ಬರ್ರಿ ಸರ್ ನೀವು ಅಂತ ಹೇಳಿ ನಾನು ಇನ್ಫಾರ್ಮ್ ಮಾಡಿದೆ. ಯಾವ ಪೊಲೀಸವ್ರು ಕೂಡ ಬಂದಿಲ್ಲ. ನಾವು ಇವಾಗ ಏನು ಮಾಡಬೇಕು? ಇವಾಗ ನಾವಾದರೂ ಸಾಯಬೇಕು, ಇಲ್ಲಾಂದರೆ ಅವ್ರು ನಮಗೆ ಸಾಯಿಸ್ತಾರೆ, ಹಾಗಿದೆ. ಏನು ಮಾಡಬೇಕಂತ ಹೇಳಿ ನಾವು ನಮ್ಮ ಬ್ರದರ್ ಧೈರ್ಯ ತೋರಿಸಿ ನಾನು ಹೊರಗಡೆ ನನಗೆ ಅಲ್ಲಿ ಹೊರಗಡೆ ನಿಂದ್ರಿಸಿದ್ರು ಮೇನ್ ಡೋರ್ಗೆ. ನಮ್ಮ ಫಾದರ್ಗೆ ಒಳಗಡೆ ಕುಂದ್ರಿ ಅಂತ ಹೇಳಿದ್ವಿ. ನಮ್ಮ ಫಾದರ್ ಕುಂತಿಲ್ಲ, ನನ್ನ ಮಕ್ಕಳು
ಸಣ್ಣವ್ರು ಇದು ನಾನು ಯಾಕೆ ಇದು ಮಾಡಬೇಕು ಅಂತ ನಮ್ಮ ಫಾದರ್ ಕಂಬೆ ಹತ್ರ ನಿಂತಿದ್ದಾರೆ, ನಾನು ಇಲ್ಲಿ ನಿಂತೀನಿ. ನಮ್ಮ ಬ್ರದರ್ ಏನು ಮಾಡಿದ್ರು, ಧೈರ್ಯ ತೋರಿಸಿ ಮೊಬೈಲ್ ಟಾರ್ಚ್ ಹಾಕೊಂಡು ಒಳಗಡೆ ನುಗ್ಗಿ ಟಾರ್ಚ್ ಹಾಕಿದರೆ ಇವನು ಕಾಣ್ತಾನೆ. ಅದು ಟಾರ್ಚ್ ಬಂದ್ ಮಾಡಿ ಲಬ್ಬರ್ ತಗೊಂಡು ಹೆಂಗೆ ಬೇಕಾದ್ರೆ ಹೊಡೆದ್ಬಿಟ್ಟಿದ್ದಾನೆ. ಆ ಹೊಡೆತಕ್ಕೆ ತಡಿಲಿಲ್ಲ ಅವರು ರೌಡೀಸ್. ಒಬ್ಬೊಬ್ರು ಹೊರಗಡೆ ಬಂದರು. ಅಲ್ಲಿ ನಾವು ನಿಂತೀವಲ್ಲ ಹೊರಗಡೆ, ಅಲ್ಲಿ ನಾನು ಒಬ್ಬನಿಗೆ ಹೊಡೆದು ಒಬ್ಬನಿಗೆ ಕಟ್ ಹಾಕಿದೆ, ಇನ್ನೊಬ್ಬನಿಗೆ ನಮ್ಮ ತಮ್ಮ ಇಬ್ಬರಿಗೆ ನಾವು ಹಿಡ್ದೀವಿ ಸರ್. ಅಷ್ಟು ಜನನಲ್ಲಿ ಎಲ್ಲರೂ ಎಸ್ಕೇಪ್. 2 ಮೆಂಬರ್ಸ್ಗೆ ನಾವು ಹಿಡಿದು ಅಲ್ಲಿ ಕಂಬೆ ಹತ್ರ ಕಟ್ಟಾಕಿ ಪೊಲೀಸರಿಗೆ ಹೇಳ್ತೀವಿ ಸರ್. ಎಲ್ಲ 40 ಮೆಂಬರ್ಸ್ ಇದ್ರು ಸರ್. ಎಲ್ಲ ಅದರಲ್ಲಿ ಲಾರಿ ಡ್ರೈವರ್ಸ್ ಇದ್ದಾರೆ. ನಾನು ಫೇಸ್ ಐಡೆಂಟಿಫಿಕೇಶನ್ ಮಾಡ್ತೀನಿ ಬೇಕಾದರೆ ಅವ್ರಿಗೆ. ಮತ್ತು ಸಮ್ ಆಟೋ ಡ್ರೈವರ್ಸ್ ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಅದರಲ್ಲಿ 2 ಮೆಂಬರ್ಸ್ಗೆ ನಾವು ಕಟ್ಟಾಕಿವಿ, ಬರ್ರಿ ಸಾರ್ ಅಂತ ಹೇಳಿದೆ ನಾನು. ಒಬ್ಬರು ಬರೋಕ್ಕೆ ರೆಡಿ ಇಲ್ಲ. ಏನು ಮಾಡಬೇಕು, ಕ್ಲೀನರ್ಸ್ ಡ್ರೈವರ್ಸ್ ಎಲ್ಲರೂ ಇದ್ದಾರೆ ಸರ್, ಬರ್ರಿ ನೀವು ಈ ಥರ ಮಾಡ್ತಾ ಇದ್ದಾರೆ ಬರ್ರಿ ಸರ್ ಅಂದರೆ ಒಬ್ಬರು ಬರೋಕ್ಕೆ ರೆಡಿ ಇಲ್ಲ. ಆಮೇಲೆ 2 ಮೆಂಬರ್ಸ್ಗೆ ಕಟ್ಟಾಕಿವಲ್ಲ, ಎಷ್ಟು ಜನ ಹಿಡ್ದಿರಮ್ಮ ಅಂತ ಹೇಳಿದ್ದಾರೆ. 2 ಮೆಂಬರ್ಸ್ಗೆ ಹಿಡ್ದು ಕಟ್ಟಾಕಿವಿ ಸರ್, ಬರ್ರಿ ಸರ್ ಅಂತ ಇದ್ದೀನಿ. ಯಾರು ಬರೋಕ್ಕೆ ರೆಡಿ ಇಲ್ಲ. ಆವಾಗ ನಾನೇನು ಮಾಡಿದೆ, ಜಲ್ದಿ ನಮ್ಮ ಅಮ್ಮಗೆ ಎಬ್ಬಿಸಿ ನೀವು ಇಲ್ಲಿ ಇರಮ್ಮ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ನಾನು ಒಬ್ಬಳೇ ಹೋಗಿನಿ. 1 o'clockಗೆ ಅದು ಎಲ್ಲ 2:15 ಆಗ್ತಿತ್ತು ಸರ್. 2:15ಗೆ ನಾನು ಆಟೋ ತೊಗೊಂಡು ಹೋಗಿನಿ. ಹೋಗೋ ದಾರಿನಲ್ಲಿ ಆ ಕೆನಾಲ್ ಹತ್ರ ಇಬ್ರು ಕುಂತಿದ್ದಾರೆ, ಖಾಲಿದ್ ಮತ್ತು ಇನ್ನೊಬ್ಬನು. ಅವ್ರದ್ದು ಫೇಸ್ ನೋಡಿಲ್ಲ, ಖಾಲಿದ್ದು ಫೇಸ್ ಚೆನ್ನಾಗಿ ನೋಡಿ ನಾನು. ಇಬ್ರು ಕುಂತಿದ್ದಾರೆ. ನಾನು ಅಂದೆ ಅಬ್ಬಾಬಾ ಇಲ್ಲಿ ಕುಂತು ಅವ್ರು ಈ ಥರ ಬಿಟ್ಟಿದ್ದಾರಲ್ಲಪ್ಪ ಅಂತ ಹೇಳಿ. ಖಾಲಿದ್ ಬಂದು ಆನಂದ್ ಸಿಂಗ್ ಅವ್ರದ್ದು ಲೀಗಲ್ ರೆಪ್ರೆಸೆಂಟೇಟಿವ್, ಅವನು ಕುಂತಿದ್ದಾನೆ. ನಾನಂದೆ ಇದು ಏನಪ್ಪ ಅಂತ ಹೇಳಿ ನಾನು ಸೀದಾ ಸ್ಟೇಷನ್ಗೆ ಹೋದೆ, ಚಿತ್ತೋಡ್ಗಿ ಪೊಲೀಸ್ ಸ್ಟೇಷನ್. ಹೋಗಿ ಸರ್ ನೋಡಿ ಸರ್, ಈ ಥರ ನಮ್ಮ ಮೇಲೆ ಇದು ಮಾಡಿದ್ದಾರೆ, 2 ಮೆಂಬರ್ಸ್ಗೆ ಹಿಡ್ದೀನಿ, ಅವರೇ ಓಪನ್ ಆಗಿ ಅಂತ ಇದ್ದಾರೆ. ಯಾರು ಕಳಿಸಿದ್ದಾರೆ ಅಂದರೆ ಆನಂದ್ ಸಿಂಗ್ ಕಳಿಸಿದ್ದಾರೆ. ನಮಗೆ ಕುಡಿದು ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಹೋಗಿ ಈ ಥರ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಾದರೂ ಮಾಡೋ ಅವ್ರ ಮನೆ ಖಾಲಿ ಮಾಡಿಸು, ಇಲ್ಲಾಂದರೆ ಮನೆ ಮುರಿದು ಬಿಡು ಅಂತ ಹೇಳಿದರು. ಅಷ್ಟರಲ್ಲಿ ನಾನು ಹೇಳಿನಲ್ಲ ಸರ್, ಅಲ್ಲಿ ಮನೆ ಎಲ್ಲ ಒಳಗಡೆ ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ, ಮಾಡಿ ಕುಂತಿದ್ದಾರೆ. ಅದು ಫೋಟೋಸ್ ಇದೆ ನನ್ನ ಹತ್ರ, ಆಮೇಲೆ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಹೋಗಿ ಸರ್ ಬರೀರಿ ಸರ್ ಕಂಪ್ಲೇಂಟ್ ಅಂತ ಇದ್ರೆ ಒಬ್ಬರು ಬರೆಯಕ್ಕೆ ರೆಡಿ ಇಲ್ಲ. ಅಷ್ಟು ದೊಡ್ಡ ಸ್ಟೇಷನಲ್ಲಿ ಒಂದು ಪೇಪರ್ ಪೆನ್ ಇರೋದಿಲ್ಲ ಏನು ಸರ್? ಪೇಪರ್ ಕೊಡಿ ಸರ್, ನಾನಾದರೂ ಬರೀತೀನಿ ಅಂದರೆ ಕೊಡೋಕೆ ರೆಡಿ ಇಲ್ಲ ನನಗೆ. ನಾವು ನಮ್ಮ ಹತ್ರ ಪೇಪರ್ ಇಲ್ಲ. ನಾನಂದರೆ ಸ್ಟೇಷನ್ ಯಾಕೆ ಇಟ್ಟಿರಿ ಸರ್, ಪೇಪರ್ ಕೊಡೋದಿಲ್ಲ ಅಂದರೆ ಆಯಿತು ಬಿಡಿ ಸರ್, ಕೊಡಬೇಡಿ ಪೇಪರ್ ಅಂತ. ಮತ್ತೆ ನಾನು ಅಲ್ಲಿಂದ ಮನೆಗೆ ಬಂದು ವೈಟ್ ಪೇಪರ್ ತೊಗೊಂಡೋಗಿ ಬರೆದು ಕೊಡೋ ತನಕ ನನಗೆ ಎಷ್ಟಾಯಿತು, ಅವ್ರಿಗೆ ಡಿಸ್ಕಷನ್ ಎಲ್ಲ ಮಾಡೋ ತನಕ ಬೆಳಗ್ಗೆ 5:30. ನಮಗೆ ನಿದ್ದೆನೇ ಇಲ್ಲ ಅವತ್ತು, ನಾವು ನಿದ್ದೆನೇ ಮಾಡಿಲ್ಲ. ಬಿಕಾಸ್ ಯಾವಾಗೇನಿಂದ ಇದು ಕೇಸ್ ಸ್ಟಾರ್ಟ್ ಆಯ್ತಲ್ಲ ಆವಾಗಿನಿಂದ ನಮಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಸ್ಟೇಷನ್, ಕೋರ್ಟ್, ಪೊಲೀಸ್ ಸ್ಟೇಷನ್ ಅದೇ ನಮಗೆ ನಡೀತು. ಬರೀ ಪಿಲ್ಲರ್ ಟು ಪೋಸ್ಟ್, ಅವ್ರಿಗೆ ಪತ್ರ ಬರೆಯೋದು ಇವ್ರಿಗೆ ಪತ್ರ ಬರೆಯೋದು, ಅದೇ ಆಯಿತು ನಮ್ಮದು ಕತೆ. ಒಂದು ಅಜ್ಜ ಇದ್ರು ಪಾಪ, ಅವರೇ ನಮಗೆ ಸ್ವಲ್ಪ ಊಟ ಕೊಡ್ತಿದ್ರು, ಮನೆಯಲ್ಲಿ ಅಡುಗೆ ಕೂಡ ಮಾಡ್ತಿದ್ವಿಲ್ಲ, ಹಂಗೆ ಇತ್ತು ನಮ್ಮ ಪರಿಸ್ಥಿತಿ. ಆವಾಗ ನಾನು ಅಂದೆ ಪೇಪರ್ ತೊಗೊಂಡು ಬರ್ತೀನಿ ತಡೀರಿ ಸರ್ ಅಂತ ಹೇಳಿ ಮನೆಗೆ ಬಂದೀನಿ ಸರ್. ಪೇಪರ್ ತೊಗೊಂಡು ಹೋಗಿದ ತಕ್ಷಣವೇ ಇಬ್ಬರಿಗೆ ಬಿಟ್ಬಿಟ್ಟಿದ್ದಾರೆ. ನಾನಂದೆ ಯಾಕೆ ಬಿಟ್ಟಿರ ಸರ್ ನೀವು, ಯಾಕೆ ಬಿಟ್ಟಿರ ನೀವು? ನಾನು ಬರ್ತಾ ಇದ್ದೀನಲ್ಲ. ಇಲ್ಲಮ್ಮ, ಅವರಿಬ್ಬರು ಕುಡ್ದಿದ್ರು, ಮತ್ತು ಇಲ್ಲಿ ಸತ್ತೋದ್ರೆ ನಮ್ಮ ಮೇಲೆ ಕೇಸ್ ಬರ್ತೈತೆ, ನಾವು ಸತ್ತಿದ್ರೆ ನಿಮಗೆ ಕೇಸ್ ಬರ್ತಿದ್ದಿಲ್ಲಲ್ಲ ಅಂತ ಹೇಳಿದೆ. ನನಗೆ ಆ ಇಬ್ಬರು ಬೇಕೇ ಬೇಕು, ನಾನು ಬಿಡೋದಿಲ್ಲ ನಿಮಗೆ ಅಂತ ಹೇಳಿ ಅಟ್ ಎ ಟೈಮ್ ಅಲ್ಲೇ ಕುಂತ್ಕೊಂಡು ನಾನು ಸ್ಟೇಷನ್ನಲ್ಲಿ ಒಂದು ಲೆಟ್ರ್ ಬರೆದೆ. ಅರ್ಧ ಆಯಿತು. ಇಲ್ಲಿ ಯಾಕೆ ಕುಂತ್ಕೊಂಡು ಬರೀತೀಯಮ್ಮ, ಮನೆಗೆ ಹೋಗಿ ಬರೀ. ಆಯಿತು ಬಿಡಿ ಸರ್, ಮನೆಗೆ ಹೋಗಿನೇ ಬರೆದು ನಿಮಗೆ ಇವಾಗ ಯಾರಿಗೆ ಬಿಡೋದಿಲ್ಲ ಅಂತ ಹೇಳಿ ಸೀದಾ ಮನೆಗೆ ಬಂದು ಎಲ್ಲ ಬ್ರೀಫ್ಲಿ ಡ್ರಾಫ್ಟ್ ಮಾಡಿದೆ ನಾನು. ಮನೆ ಮುರಿದಿರೋದು, ಯಾವ ಥರ ಮುರಿದಿದ್ದಾರೆ, ಯಾರು ಕಳಿಸಿದ್ರು, ಯಾರು ಬಂದಿದ್ರು, ಯಾರಿಗೆ ಹಿಡ್ದೀವಿ ನಾವು, ಯಾವ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡೀನಿ, ಎಲ್ಲ ಬ್ರೀಫಾಗಿ ಬರೆದು ನಾನು ಕಾಪಿ ಟು SP, DC, IGP, IG, ಹ್ಯೂಮನ್ ರೈಟ್ಸ್, ವುಮೆನ್ ಕಮಿಷನ್, ನ್ಯಾಷನಲ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಎಲ್ಲರಿಗೆ ಕಳಿಸ್ಬಿಟ್ಟೆ ನಾನು. ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ಸರ್, ನಾನು ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ, ಎಲ್ಲರಿಗೆ ಕಳಿಸಿ. ನೋಡಿ ಅವಾಗಿಂದ ಲೆಟ್ರ್ ಬರೋದು ಸ್ಟಾರ್ಟ್ ಆಯಿತು, ಟಕ ಬರೋದು ಸ್ಟಾರ್ಟ್ ಆಯಿತು. ಆಮೇಲೆ CBIಗೆ ಹೋಯ್ತು ಸರ್ ಕೇಸ್. ಇದು ಒಂದು CBIಗೆ ಹೋಗಿದ್ಮೇಲೆ CBI ಅವಾಗ ಇನ್ಸಿಡೆಂಟ್ ಇದೆಲ್ಲ ನಡೀತಲ್ಲ, CBI ಅವರು ಬಂದು CBIನವ್ರಿಗೆ ಹೇಗೆ ಹೋಗಿದ್ದು? ಅದೇ ಲೆಟರ್ ಕಳಿಸಿನಲ್ಲ ಸರ್, ಲೆಟರ್ ಮುಖಾಂತರ ಅದು ಒಂದು ಇದು ಇದೆ ಸರ್ ಡಿಪಾರ್ಟ್ಮೆಂಟ್ ಪೊಲೀಸ್ನಲ್ಲಿ, ಸಿಬ್ಬಂದಿತ ಅಧಿಕಾರಿಗಳ ಯಾರು ನಿರ್ಲಕ್ಷಣೆ ಮಾಡ್ತಾರಲ್ಲ ಅದರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಗ್ರೀವೆನ್ಸಸ್, ರೆಡ್ರೆಸಲ್ ಆಫ್ ಗ್ರೀವೆನ್ಸಸ್ ಅಂತ ಹೇಳಿದೆ. ಅದಕ್ಕೆ ಸೆಲ್ಗೆ ಬರೆದಿದ್ದೆ ನಾನು ಡೈರೆಕ್ಟ್. ಆ ಸೆಲ್ನಿಂದ ಅವ್ರಿಗೆ ಹೋಗಿದೆ. ಅವರು ಏನು ಮಾಡಿದರು, ಕೃಷ್ಣಪ್ಪ ಅಂತ ಹೇಳಿ ಬಂದರು, ಕ್ರೈಮ್ ಡಿಪಾರ್ಟ್ಮೆಂಟ್ ಬಂದು, ಏನಮ್ಮ ಇದು ಎಲ್ಲ ನಡೀತೆ? ಹ್ಞೂ ಸರ್ ನಡೀತು ಅಂತ ಕೇಳಿದೆ. ಹೌದು ನಡೀತು ನೋಡಿ ಸರ್, ಈ ಥರ ಇನ್ಸಿಡೆಂಟ್ ಎಲ್ಲ ಆಗಿದೆ, ಯಾರು ಆ್ಯಕ್ಷನ್ ತಗೋದಿಲ್ಲ. ಇಲ್ಲ ಸರ್, ಯಾರು ಆ್ಯಕ್ಷನ್
ತೊಗೊಂಡಿಲ್ಲ, ನಿಮ್ಮ ಪತ್ರಗಳು ಏನು ತೋರಿಸ್ತೀರಾ ಅಂತ ಎಲ್ಲ ತೋರಿಸ್ದೆ ಅವ್ರಿಗೆ. ಎಲ್ಲರೂ ಅವ್ರಿಗೆ ಏನೇನು ಬೇಕು ಎಲ್ಲರೂ ತೊಗೊಂಡ್ರು ಅವ್ರು ಪೇಪರ್ಸ್. ತೊಗೊಂಡಿದ್ಮೇಲೆ ಅವರು ಏನು ಮಾಡಿದ್ರು, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದರು. ಅಲ್ಲಿ ಎನ್ಕ್ವೈರಿ ಮಾಡ್ತೀವಿ ನಾವು. ಮಾಡ್ಕೊಳ್ಳಿ ಸರ್, ನೀವು ಎಲ್ಲಿನಾದ್ರೂ ಎನ್ಕ್ವೈರಿ ಮಾಡಿ, ನನಗೆ ಏನು ಇದು ಇಲ್ಲ ಅಂತ ಹೇಳಿದೆ ನಾನು. ಹೋಗಿದ್ಮೇಲೆ ಇದು ಎಲ್ಲ ಆಯ್ತಲ್ಲ ಸರ್, ಇದು ಎಲ್ಲ ಗಲಾಟೆ ಮಾಡಿದ್ರು, CBIಗೆ ಹೋಯ್ತು, ಕ್ರೈಮ್ ಎಲ್ಲ ಬಂತು. ಅವಾಗೆ ನಮಗೆ ಏನು ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ DYSP ಮೇಡಮ್, ನಮಗೆ ಮೇಡಮ್ ಇಲ್ಲ ಅವಾಗ ಸಾರ್ ಇದ್ರು, ವಿಜಯ್ ಹಂಬಲ್ ಅಂತ ಹೇಳಿ, ಅವ್ರು ಏನು ಮಾಡಿದ್ರು, ನಮಗೆ ಇಮ್ಮಿಡಿಯೇಟ್ ಆಗಿ ಪ್ರೊಟೆಕ್ಷನ್ ಅಲ್ಲಿಂದ ಮೇಲಿನಿಂದ ಪವರ್ಸ್ ಬಂದಿದೆ, ಇವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಅವಾಗೆ ನಮ್ಮ ಮನೆ ಹತ್ರ ಪೊಲೀಸ್ ಪ್ರೊಟೆಕ್ಷನ್ ಬಂತು. ಡೈಲಿ 6 ಮೆಂಬರ್ಸ್, ಆಫ್ಟರ್ನೂನ್ ಮಾರ್ನಿಂಗ್ 2 ಪರ್ಸನ್ಸ್, ಆಫ್ಟರ್ನೂನ್ 2 ಪರ್ಸನ್ಸ್, ಈವ್ನಿಂಗ್ 2 ಪರ್ಸನ್ಸ್, ಡೈಲಿ 6 ಮೆಂಬರ್ಸ್ ವಿಸಿಟ್ ಮಾಡಬೇಕು. ಒಂದು ಡೈರಿ ಬರಿಬೇಕು, ಒಂದು ರಿಜಿಸ್ಟ್ರೇಷನಲ್ಲಿ ಮೆನ್ಷನ್ ಮಾಡಬೇಕು, ಯಾರು ಬಂದಿದ್ರು ಯಾರಿಲ್ಲ ಅಂತ. ನನ್ನ ಹತ್ರ ಒಂದು ಬುಕ್ ಇತ್ತು ಸರ್, ಅವ್ರು ನನ್ನ ಹತ್ರ ಒಂದು ಬುಕ್ ಇಟ್ಟಿದ್ರು, ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೈನ್ ಮಾಡಿಸಿ ಇರ್ತಿದ್ರು. ಯಾವಾಗ ಅದು ಪ್ರೊಟೆಕ್ಷನ್ ಫಿನಿಶ್ ಆಯ್ತಲ್ಲ, ಆ ಬುಕ್ ಕೂಡ ಅವರೇ ತೊಗೊಂಡು ಹೋಗಿದ್ದಾರೆ, ಪೊಲೀಸವರೇ ತೊಗೊಂಡು ಹೋಗಿದ್ದಾರೆ. ಅವಾಗೆ ನಾನಂದೆ, ನೀವು ಎಲ್ಲ ಪ್ರೊಟೆಕ್ಷನ್ ಮಾಡ್ತಿದ್ದೀರಲ್ಲ, ಮಾಡಿದಿರಲ್ಲ ಅಂತ ಅವ್ರು ಹೇಳಿದರು. ನಾನಂದೆ, ಪ್ರೊಟೆಕ್ಷನ್ ಮಾಡ್ತಿದ್ದೀರಾ ಮತ್ತೆ ತೊಂದರೆ ಬರ್ತಾನೆ ಇದೆಯಲ್ಲ, ಏನು ಮಾಡಬೇಕು ಅಂತ ಹೇಳಿದೆ ನಾನು. ಯಾವಾಗ 6 ಮೆಂಬರ್ಸ್ ಅಟ್ ಎ ಟೈಮ್ ರೈಫಲ್ಸ್, 2 ಮೆಂಬರ್ಸ್ ನೈಟ್ ರೈಫಲ್ಸ್ ತೊಗೊಂಡು ಬಂದರು, ಅವಾಗೆ ಸ್ವಲ್ಪ ನಮಗೆ ಕಡಿಮೆ ಆಯಿತು. ಅಯ್ಯೋ ಇವಾಗ ಪೊಲೀಸವರು ಕುಂತು ಬಿಡ್ತಾ ಇದ್ದಾರೆ ಅವ್ರ ಮನೆ ಹತ್ರ, ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವ್ರೇನು ಮಾಡಿದರು, ಆನಂದ್ ಸಿಂಗ್ ಅವರು, ಆ ಏನು MLAನ MP ನ ಏನು ಮಿನಿಸ್ಟರ್, ಅವ್ರ ಮುಂದೆ ಮನೆ ಮುಂದೆ ಗೌರ್ಮೆಂಟ್ ಎಂಪ್ಲಾಯಿ ಇದು ತೊಗೊಂಡು ಕುಂದಿರ್ಬೇಕು, ನಾನು MLA ನನ್ನ ಮನೆ ಮುಂದೆನೇ ಇಲ್ಲ, ಅವ್ರ ಮನೆ ಮುಂದೆ ಹೆಂಗೆ ಕುಂದಿರ್ತಾರೆ, ಆ ಥರ ಜಗಳ. ಅವಾಗ ಒಂದು ದಿವಸ ಫುಲ್ ಮಳೆ ಬರ್ತಾಯಿದೆ ಸರ್. ಏನು ಮಾಡಿದ್ದಾರೆ, ಇವ್ರ ಮನೆಯಲ್ಲಿ ಭಿಕ್ಷಕರಿಗೆ ಇಲ್ಲಾದರೆ ಯಾರಿಗಾನ ಸೇರಿಸ್ಬೇಕು ಅಂತ ಹೇಳಿ, ಅಲ್ಲಿ ನಮ್ಮ ಅಪೋಸಿಟ್ ಓಣಿನಲ್ಲಿ ಸ್ವಲ್ಪ ವಲ್ಗರ್ ಪೀಪಲ್ಸ್ ಇದ್ದಾರೆ ಆ ಕಡೆ ಸೈಡ್, ಅವ್ರಿಗೆ ಏನು ಮಾಡಿದ್ದಾರೆ, ಕರ್ಕೊಂಡು ಬಂದು ಎಲ್ಲರಿಗೆ ಕುಂದಿರಿಸ್ಬಿಟ್ಟಿದ್ದಾರೆ ನಮ್ಮ ಮನೆ ಹತ್ರ. ಭಿಕ್ಷಕರಿಗೆ, ಅಲ್ಲಿ ಕೆಲಸ ಮಾಡ್ತಾರಲ್ಲ ಕೂಲಿ ಕಾರ್ಮಿಕರಿಗೆ, ಇದು ಆನಂದ್ ಸಿಂಗ್ ಮನೆ ಅಂತೆ, ಅವರು ಬಂದು ಇಲ್ಲಿ ಇರ್ತಾರಂತೆ. ಅವರೆಲ್ಲರೂ ಬಂದರು. ನಾನಂದೆ, ಯಾರಪ್ಪ ನೀವೆಲ್ಲ ಅಂದರೆ, ನಾವು ಎಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡ್ತೀವಮ್ಮ, ನಾವು ಹೋಗಿ ಕೇಳಿದರೆ ನಮಗೆ ಈ ಮನೆ ತೋರಿಸಿದ್ದಾರೆ, ಇಲ್ಲಿ ಇರಬೇಕಂತ. ನಾನಂದೆ, ಈ ಮನೆಯಲ್ಲಿ ಯಾಕೆ ಇರ್ತೀರಪ್ಪ, ಈ ಮನೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಧ್ವಂಸ ಮಾಡಿ ಇಟ್ಟಿದ್ದಾರೆ ನೋಡು, ಇರೋಕ್ಕೆ ಸಾಧ್ಯ ಐತೆ ಏನು ಅಂತ ಹೇಳಿದ್ರೆ, ನೀವು ಒಂದು ಕೆಲಸ ಮಾಡಿ, ಆನಂದ್ ಸಿಂಗ್ ಅವ್ರದ್ದು ಸಿದ್ಧಾರ್ಥ ಲಾಡ್ಜ್ ಇದೆ ಅಲ್ಲ, ಅಲ್ಲಿ ಹೋಗಿ ಚೆನ್ನಾಗಿರ್ರಿ, ಅದು ಚೆನ್ನಾಗಿದೆ ನೋಡಿ, ನಮ್ಮ ಮನೆ ಏನು ಚೆನ್ನಾಗಿದೆ, ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿದೆ. ಅವರು ಏನು ಮಾಡಿದ್ರು, ಅವ್ರ ಮನೆ ಇಲ್ಲಪ್ಪ ಇದು ನಮ್ಮ ಮನೆ ಅಂತ ಹೇಳಿದೆ ನಾನು. ಆವಾಗೇ ಇವರು, ಅದು ಒಂದು ಮಾತು ಬರ್ತೀನಿ ಸರ್, ಅದು ಶ್ರೀರಾಮುಲು ಅವರು ನನಗೆ ಕರೆಸಿದ್ರಲ್ಲ ಆನಂದ್ ಸಿಂಗ್ ಅವರು ನನಗೆ ಏನು ಹೇಳಿದ್ರು ಗೊತ್ತಾ, ನಿನ್ನ ಮನೆ ಏನು ತಾಜ್ ಮಹಲ, ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದೆಯಲ್ಲ ನೀನು ಅಂತ ಕೇಳಿದರು ನನಗೆ. ನಾನಂದೆ, ನಮ್ಮ ಮನೆ ತಾಜ್ ಮಹಲ್ಕಿಂತ ದೊಡ್ಡದು ಸರ್, ನಿಮ್ಮ ಮನೆ ಹೆಂಗೆ ಅಲ್ಲ, ಅದು ನನಗೆ ಒಂದು ತಾಜ್ ಮಹಲ್ ಇದ್ದಂಗೆ, ಅದು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅವಾಗ ರೌಡಿ ಇದು ಎಲ್ಲ ಬಂದ್ರಲ್ಲ ಭಿಕ್ಷಕರು, ನಾನು ಅವ್ರಿಗೆ ತೋರಿಸಿದೆ. ಅಯ್ಯೋ ಇಲ್ಲ, ಪೊಲೀಸ್ ಇದ್ದಿಲ್ಲ. ಯಾಕಂದರೆ ಪೊಲೀಸವರೇ ಅವ್ರಿಗೆ ಪ್ರೊಟೆಕ್ಟ್ ಕೊಡ್ತಾ ಇರೋ ಟೈಮಲ್ಲಿ ನಮ್ಗೆ ಏನು ಸೇವ್ ಮಾಡ್ತಾರೆ ಸರ್ ಅವರು? ಪ್ರೊಟೆಕ್ಷನ್ ಪೊಲೀಸೇ ಇದೆ ಅವ್ರಿಗೆ, ಫುಲ್ ಫೋರ್ಸ್, ನಮಗೆ ಯಾರಿಲ್ಲ. ನಾನಂದೆ, ನೋಡಿ ಈ ಥರ ಈ ಮನೆಯಲ್ಲಿ ಇರೋಕ್ಕೆ ಸಾಧ್ಯನಾ? ಅಯ್ಯೋ ಹೌದು ನೋಡಮ್ಮ, ಅವ್ರದ್ದು ಮನೇಲಿ, ನಮ್ಮ ಮನೆಯಪ್ಪ ಇದು, ಇವರು ಎಲ್ಲ ಈ ಥರ ಮಾಡಿ ಹರಾಸ್ಮೆಂಟ್ ಮಾಡಿ ನಿಮಗೆ ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ ಅಂದರೆ, ಹೌದೇನ್ರಿ, ಆಯಿತು ಬಿಡ್ರಿ ಅಂತ ಪಾಪ ಅವ್ರು ಹೋಗಿಬಿಟ್ರಿ. ಎಲ್ಲರೂ ಹೋಗಿದ್ಮೇಲೆ ಆಮೇಲೆ ಏನಾಯ್ತು ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಇವ್ರಿಗೆಲ್ಲರೂ ಅರೆಸ್ಟ್ ಮಾಡಬೇಕು ಈ ಥರ. ಪೊಲೀಸವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಅರೆಸ್ಟ್ ಮಾಡಿಲ್ಲ, ನಮಗೆ ಬಂದು ನೋಟಿಸ್ ಕೊಡೋದು, ನೀನು ಹೋಗಿ ಕೋರ್ಟ್ಗೆ ಅಪೇರ್ ಆಗಬೇಕು, ನೀನು ಹೋಗಿ ಕೋರ್ಟ್ಗೆ ಅಪೇರ್ ಆಗಬೇಕು, ನೋಟಿಸ್ ತೊಗೊಂಡು ಬರೋದು. ನಾನು ನೋಟಿಸ್ ತೊಗೊಳೋದಿಲ್ಲ ಅಂತ ಹೇಳಿದೆ. ಹೇಳಿನಲ್ಲ, ಒಂದು ದಿವಸ ಏನಾಯಿತು, ಡಿಸೆಂಬರ್ 14th, ಡಿಸೆಂಬರ್ 14ಗೆ ಅವರು ಎಲ್ಲರೂ ಏನು ಮಾಡಿದರು ಸರ್, ಗುಂಪು ಕಟ್ಕೊಂಡು ಬಂದಿದ್ದಾರೆ ಪೊಲೀಸವರು. ಅದು ಕೂಡ ಎಷ್ಟು ಜನ, ನಮ್ಮ ಹೊಸಪೇಟೆನಲ್ಲಿ 4 ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಒಂದು ಚಿತ್ತವಾಡಗಿ ಪೊಲೀಸ್ ಸ್ಟೇಷನ್, ಒಂದು TB ಡ್ಯಾಮ್, ಒಂದು ಟಾನ್, ಒಂದು ರೂರಲ್. ಆ ಡಿಪಾರ್ಟ್ಮೆಂಟ್ನಲ್ಲಿ 4 ಇದು ಇದಲ್ಲ ಪಾರ್ಟ್ಸ್ ಇದಾವಲ್ಲ, ಆ ಪಾರ್ಟ್ಸ್ನಲ್ಲಿ ಎಷ್ಟು ಪೊಲೀಸರ್ಸ್ ಇರ್ತಾರೆ, ಎಲ್ಲ ಫೋರ್ಸ್ ಆ ಟೈಮ್ನಲ್ಲಿ ನಮ್ಮ ಮನೆ ಮುಂದೆ. ಅದು ಕೂಡ ಸಾಮಾನ್ಯವಾಗಿ ಬಂದಿಲ್ಲ, 4 ರಿಸರ್ವ್ ವ್ಯಾನ್ಸ್, 3 ಪೊಲೀಸ್ ಜೀಪ್ ವಿತ್ ರೈಫಲ್ಸ್ ಜೊತೆ ಬಂದಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ನಾನು ಮನೆ ಒಳಗಡೆ ಕುಂತೀನಿ, ನಾನು ನಮ್ಮ ತಂಗಿ ಎಲ್ಲ ನಾಷ್ಟ ಮಾಡಬೇಕು ಅಂತ ಕುಂತೀವಿ. ಆವಾಗೆ 2 ಪೊಲೀಸ್ ಮೆಂಬರ್ಸ್ ಒಳಗಡೆ ಬಂದು ಏನಮ್ಮ ಅಂತ ಹೇಳಿದರು. ನಾನಂದ್ರೆ, ಏನು ಸರ್, ಏನು ಬೇಕು ಅಂದರೆ, ನಿನಗೆ ಅರೆಸ್ಟ್ ಮಾಡೋಕ್ಕೆ ಬಂದೀನಿ,
ನಾನಂದೆ ನನಗೆ ಅರೆಸ್ಟ್ ಮಾಡೋಕ್ಕೆ ನಾನೇನು ಮಾಡೀನಿ ಅರೆಸ್ಟ್ ಮಾಡೋಕ್ಕೆ ಬಂದೀರಾ ಕ್ವಶನ್ ಮಾಡಬೇಕಲ್ಲ ಕೇಳಿದೆ ನಾನಂದೆ ನಾನು ಬರೋದಿಲ್ಲ ಸರ್ ಯಾಕೆ ಬರಬೇಕು ನೀವು ವಾರೆಂಟ್ ತೋರಿಸಿ ನೋಟಿಸ್ ತೋರಿಸಿ ನಾವು ವಾರೆಂಟ್ ತೋರಿಸೋದಿಲ್ಲ ನೀನು ಹೊರಗಡೆ ಬಾಮ್ಮ ಅಂತ ಹೇಳಿ